ದಸರಾ ಶುರುವಾಗಿದ್ದು ಅಜಮಾಸಿ 700 ವರ್ಷಗಳ ಹಿಂದೆ 1290ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿಯನ್ನು ಮಾಡಿದಾಗ ದೇವಗಿರಿಯ ದೊರೆ ಯಾದವರ ರಾಮಚಂದ್ರ ದೇವ ಅವನ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿಯನ್ನು ಮಾಡಿದಾಗ ತುಂಬ ನೋವಾಗುತ್ತೆ, ತುಂಬ ಸಾವು ನೋವುಗಳಾಗುತ್ತೆ, ಅಪಾರವಾದಂಥ ಹಾನಿಯಾಗುತ್ತೆ, ಅಪಾರವಾದಂಥ ಲೂಟಿಯಾಗುತ್ತೆ. ಮತ್ತೆ ಖಿಲ್ಜಿ ಮಲ್ಲಿಕಾಫ್ರನ ಜೊತೆ ದಾಳಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಎದುರಿಸಲಾಗದೆ ರಾಮಚಂದ್ರ ದೇವ ತನ್ನ ಮಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಿಗೆ ಕೊಟ್ಟು ಮದುವೆ ಮಾಡಿ ಅವನ ಹತ್ರ ಬೀಗತನವನ್ನು ಮಾಡಿಕೊಂಡು ತನ್ನ ರಾಜ್ಯವನ್ನು ಉಳಿಸ್ಕೊಳ್ಬೇಕಾದಂಥ ದಯನೀಯ ಪರಿಸ್ಥಿತಿಗೆ ಬಂದಂಥ ಕಾಲದಲ್ಲಿ ಅವನು ಯೋಚನೆ ಮಾಡ್ತಾನೆ, ಯಾವತ್ತಿದ್ರೂ ಇವ್ರುಗಳನ್ನ ನಾವು ನಂಬೋಕ್ಕಾಗಲ್ಲ, ಯಾವತ್ತಿದ್ರೂ ಇಲ್ಲಿನ ಸಂಪತ್ತನ್ನು ಇವರು ದೋಚ್ಕೊಂಡು ಹೋಗೋದಕ್ಕೆ ಬಂದಿರೋದು ಅಂತ ಹೇಳಿ ಅವನೇನು ಮಾಡ್ತಾನೆ, ತನ್ನ ಅಪಾರ ಪ್ರಮಾಣವಾದಂಥ ಸಂಪತ್ತನ್ನು ತನ್ನ ನಂಬುಗಸ್ತ ಸೇನಾಧಿಪತಿ ಮುಮ್ಮಡಿ ಸಿಂಗನಾಯಕ ಅನ್ನೋನಿಗೆ ಕೊಡ್ತಾನೆ. ತಗೊಂಡು ಹೋಗಪ್ಪ, ಇದನ್ನು ತಗೊಂಡು ಹೋಗಿ ನೀನು ಒಂದು ಸಂಸ್ಥಾನ ಶುರು ಮಾಡು, ಹೀಗಾದರೂ ನಮ್ಮ ಸಂಪತ್ತು ಉಳ್ಕೊಳ್ಳಿ ಅಂತ. ಅವನ ನಂಬುಗಸ್ತ ಸೇನಾಧಿಪತಿ ಆದಂಥ ಮುಮ್ಮಡಿ ಸಿಂಗನಾಯಕ ಅದನ್ನು ತಗೊಂಡು ಬಂದು ಒಂದು ಸಂಸ್ಥಾನವನ್ನು ಶುರು ಮಾಡ್ತಾನೆ. ಆ ಮುಮ್ಮಡಿ ಸಿಂಗನಾಯಕನ ಮಗನೇ ಕಂಪಿಲರಾಯ, ಕಂಪಿಲಿ ಸಂಸ್ಥಾನ. ಅವನ ಮಗನೇ ಗಂಡುಗಲಿ ಕುಮಾರರಾಮ ಈ ದಸರಾವನ್ನು ಶುರು ಮಾಡಿದ ಮಹಾನುಭಾವ. ಗಂಡುಗಲಿ ಕುಮಾರರಾಮ ಬದುಕಿದ 28 ವರ್ಷ, 1300ರಿಂದ 1328. 1320ರ ಅಜಮಾಸಿಗೆ ಇವನು ದಸರಾವನ್ನು ಶುರು ಮಾಡ್ದ. ಅವನು ಎಂಥ ಧೈರ್ಯವಂತ, ಎಂಥ ಅಸೀಮ ಶಕ್ತಿಶಾಲಿ ಅಂತಂದರೆ ಗಂಡುಗಲಿ ಕುಮಾರರಾಮ ಅಲ್ಲ ಖಿಲ್ಜಿಗಳನ್ನು, ಮಲ್ಲಿಕಾಫರನನ್ನು, ಮೊಹಮ್ಮದ್ ಬಿನ್ ತುಘಲಕ್ನನ್ನು, ಘಿಯಾಸುದ್ದೀನ್ ತುಘಲಕ್ನನ್ನು ಮೂರು ಸಲ ಇವನು ಯುದ್ಧಗಳಲ್ಲಿ ಸೋಲಿಸ್ತಾನೆ. ಅಂಥ ದಿ ಮೈಟಿ ಖಿಲ್ಜೀಸ್ ಆ್ಯಂಡ್ ಮುಘಲ್ಸು ಗಂಡುಗಲಿ ಕುಮಾರರಾಮನ ಮುಂದೆ ಮಣ್ಣು ಮುಕ್ತಾರೆ. ಸೊ ಅಂಥ ಅಸೀಮ ಧೈರ್ಯಶಾಲಿ ಮತ್ತು ಸಾಹಸಿ ಮತ್ತು ಒಬ್ಬ ಯುದ್ಧ ಮಾಡುವಂಥ ಪರಾಕ್ರಮಿ. ಸೊ ಗಂಡುಗಲಿ ಕುಮಾರರಾಮನ ಎದುರಿಸಲಾಗದ ಘಿಯಾಸುದ್ದೀನ್ ತುಘಲಕ್ಕು ಅಪಾರವಾದಂಥ ಸೈನ್ಯವನ್ನು ತಂದು ಅವನನ್ನು ಯುದ್ಧದಲ್ಲಿ ಸೋಲಿಸಬೇಕಾಗುತ್ತೆ. ಇವರೆಲ್ಲ ಹುತಾತ್ಮರಾಗ್ತಾರೆ. ಗಂಡುಗಲಿ ಕುಮಾರರಾಮ, ಅವನ ತಂದೆ ಆದಂಥ ಕಂಪಿಲರಾಯ ಎಲ್ಲರೂ ಹುತಾತ್ಮರಾಗ್ತಾರೆ. ಇವರು ದಾಳಿ ಮಾಡ್ತಾರೆ, ಅಪಾರವಾದ ಸೈನ್ಯವನ್ನು ತಂದು ಅಂತ ಗೊತ್ತಾಗಲಾಗಿ ದಕ್ಷಿಣ ಭಾರತದ ಮೊದಲ ಸತಿ ಅಥವಾ ಜೋಹರ್ ಅಂತ ನಾವೇನು ಹೇಳ್ತೀವಿ, ಅವರು ತಮ್ಮ ಮನೆಯ ಎಲ್ಲ ಹೆಂಗಸರನ್ನು ಬೆಂಕಿಗೆ ಹಾಕ್ತಾರೆ. ಅದು ಬಹಳ ಹೃದಯ ವಿದ್ರಾವಕವಾದಂಥ ಘಟನೆ ನಮ್ಮ ದಕ್ಷಿಣ ಭಾರತದಲ್ಲಿ ನಡೆಯುತ್ತೆ 1328ರಲ್ಲಿ. ಅದಾದ ಮೇಲೆ ಈ ಗಂಡುಗಲಿ ಕುಮಾರರಾಮ ದಸರಾವನ್ನು ಶುರು ಮಾಡ್ತಾರೆ. ಏನಪ್ಪ ಅವತ್ತಿನ ದಸರಾ ಅಂತಂದರೆ, ಅವತ್ತಿನ ದಸರಾ ಇವತ್ತಿನ ರಿಪಬ್ಲಿಕ್ ಡೇ ಪೆರೇಡ್ ಇದ್ದಂಗೆ. ಅಂದರೆ ಈ ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಾವೇನು ಮಾಡ್ತೀವಿ, ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ. ವಿಮಾನಗಳು, ಯುದ್ಧ ವಿಮಾನಗಳು, ನೌಕೆಗಳು, ನೌಕಾದಳ, ಕಾಲ್ದಳ, ಆರ್ಮಿ, ನೇವಿ, ಏರ್ಫೋರ್ಸು, NCC, ಪೊಲೀಸು ಎಲ್ಲವೂ ಮೆರವಣಿಗೆಯಲ್ಲಿ ಹೋಗುತ್ತೆ. ಎಲ್ಲವನ್ನು ನಾವು ಜಗತ್ತಿಗೆ ತೋರಿಸ್ತೀವಿ. ನೋಡಿ, ನಮ್ಮ ಹತ್ರ ಇಷ್ಟು ಅತ್ಯಾಧುನಿಕವಾದಂಥ ಯುದ್ಧ ನೌಕೆ ಇದೆ, ಅತ್ಯಾಧುನಿಕವಾದಂಥ ಫೈಟರ್ ಜೆಟ್ಗಳಿವೆ ಅಂತೆಲ್ಲ ನಾವು ತೋರಿಸ್ತೀವಿ. ಸೊ ಹಾಗೆ ಅವತ್ತಿನ ದಸರಾನೂ ಅಷ್ಟೇ, ನಮ್ಮ ಹತ್ರ ಗಜಪಡೆ ಎಷ್ಟಿತ್ತು, ಅಶ್ವಪಡೆ ಎಷ್ಟಿತ್ತು, ಕಾಲ್ದಳ ಎಷ್ಟಿತ್ತು, ಫಿರಂಗಿ ಇಷ್ಟಿತ್ತು, ಇದೆಲ್ಲವನ್ನು ಅವರು ಮೆರವಣಿಗೆ ಮಾಡ್ತಾಯಿದ್ರು. ಸೊ ಅದು ಅವರ ಶಕ್ತಿಯ ಪರಿಚಯ ಆಗಿತ್ತು. ಸೊ ಅದನ್ನು ಶುರು ಮಾಡಿದವನು ಈ ಗಂಡುಗಲಿ ಕುಮಾರರಾಮ. ಈ ಯಾದವರ ದೊರೆ ರಾಮಚಂದ್ರ ದೇವ ಇದ್ನಲ್ಲ, ಅವನು ಮುಮ್ಮಡಿ ಸಿಂಗನಾಯಕನಿಗೆ ಕೊಟ್ಟಂಥ ಅಪಾರವಾದ ಸಂಪತ್ತಿನಲ್ಲಿ ಅಂಬಾರಿ, ಆನೆ ಮೇಲಿನ ಅಂಬಾರಿಯು, ಸಿಂಹಾಸನವೂ ಇರುತ್ತೆ. ಅದು ಅವನ ಮಗನ ಕಂಪಿಲರಾಯನಿಗೆ ಬರುತ್ತೆ, ಅದು ಅವನ ಮಗ ಕುಮಾರರಾಮನಿಗೆ ಬರುತ್ತೆ. ಈ ಕಂಪಿಲರಾಯನಿಗೆ 3 ಮಕ್ಕಳು, ಅದರಲ್ಲಿ 2 ಹೆಣ್ಣು 1 ಗಂಡು ಮಗು. ದೊಡ್ಡ ಮಗಳ ಮಕ್ಕಳೇ ಹಕ್ಕಬುಕ್ಕರು, ವಿಜಯನಗರ ಸಂಸ್ಥಾನದ ಸ್ಥಾಪಕರು. ಇವರೆಲ್ಲ ತೀರೋದ್ಮೇಲೆ ಈ ಸಿಂಹಾಸನ, ಅಂಬಾರಿ ಮತ್ತು ಈ ಅಪಾರವಾದಂಥ ಸಂಪತ್ತು ಹಕ್ಕಬುಕ್ಕರಿಗೆ ಬರುತ್ತೆ. ಅವರು ವಿಜಯನಗರ ಸ್ಥಾಪನೆ ಮಾಡ್ತಾರೆ, ಅನೆಗೊಂದಿ ಸಂಸ್ಥಾನ ಮಾಡ್ತಾರೆ. ಅಲ್ಲಿಂದ ವಿಜಯನಗರಕ್ಕೆ ಬಂದು ಅವರು ವಿಜಯನಗರವನ್ನು ಶುರು ಮಾಡ್ತಾರೆ. ಅಪಾರವಾದಂಥ ಪ್ರಮಾಣದ ಒಂದು ಆಸ್ತಿ ಅವರದ್ದಾಗುತ್ತೆ. 300 ವರ್ಷಗಳ ವೈಭವಯುತ ದಸರಾವನ್ನು ಅವರು ಮಾಡ್ತಾರೆ. 300 ವರ್ಷಗಳ ವೈಭವಯುತ ದಸರಾ ಆದಮೇಲೆ 1565ರಲ್ಲಿ ಐತಿಹಾಸಿಕ ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ವಿಜಯನಗರ ಪತನ ಆಗುತ್ತೆ. ಆಗ ಉಳ್ಕೊಂಡಿದ್ದಂಥ ತಿರುಮಲ ರಾಯರು ವಿಜಯನಗರವನ್ನು ತೊರೆದು ಪೆನುಕೊಂಡೆಗೆ ಹೋಗ್ತಾರೆ. ಅವರು ವಿಜಯನಗರವನ್ನು, ಹಂಪಿಯನ್ನು ತೊರೆದು ಹಂಪಿ ಹಾಳು ಹಂಪಿ ಆಗುತ್ತೆ. ಅವರು ಪೆನುಕೊಂಡೆಗೆ ಹೋಗಿ ರಾಜ್ಯಭಾರ ಮಾಡ್ತಿರ್ತಾರೆ. ಅದಾಗಿ ಕೆಲವೇ ವರ್ಷಕ್ಕೆ, ಅಂದರೆ 1610ನೇ ಇಸ್ವಿನಲ್ಲಿ ಮೈಸೂರಿನ ರಾಜರಾದಂಥ ಶ್ರೀ ರಾಜ ಒಡೆಯರು ಮೈಸೂರಿನ ರಾಜರಾದಂಥ ಶ್ರೀ ರಾಜ ಒಡೆಯರು ತಿರುಮಲ ರಾಯ ಅಂತ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ಪ್ರತಿನಿಧಿಯಾಗಿ ಆಳ್ತಿರ್ತಾನೆ. ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡ್ತಾರೆ. ಮೈಸೂರಿನಿಂದ ದಾಳಿ ಮಾಡಿ ಶ್ರೀರಂಗಪಟ್ಟಣವನ್ನು ಗೆದ್ದುಕೊಳ್ತಾರೆ, ತಿರುಮಲ ರಾಯನನ್ನು ಸೋಲಿಸ್ತಾರೆ. ಮತ್ತು ಈ ವಿಚಾರವನ್ನು ತಮ್ಮ ದೊರೆಯಾಗಿದ್ದಂಥ, ಯಾಕೆಂದರೆ ಆಗ ವಿಜಯನಗರವನ್ನು ಆಳ್ತಿದ್ದವರು ಶ್ರೀ ವೀರ ವೆಂಕಟಪತಿ ರಾಯರು ಪೆನುಕೊಂಡೆಯಿಂದ ಕೂತ್ಕೊಂಡು ಆಳ್ತಿರ್ತಾರೆ. ಅವರಿಗೆ ಸುಮಾರು 200 ಜನ ಸಾಮಂತರಿರ್ತಾರೆ, ಅದರಲ್ಲಿ ಮೈಸೂರಿನವರು ಒಬ್ಬರು. ಆಗ ಮೈಸೂರಿನ ರಾಜ ಒಡೆಯರು ಹೋಗಿ ವೀರ ವೆಂಕಟಪತಿ ರಾಯರಿಗೆ ಹೇಳ್ತಾರೆ, ನೋಡಿ ಈ ಥರ ನಾನು ಮಾಡಿದ್ದೀನಿ ಅಂತ. ಅವ್ರಿಗೂ ಭಾಳ ಖುಷಿಯಾಗುತ್ತೆ, ಒಳ್ಳೆ ಕೆಲಸ ಮಾಡಿದ್ರಿ, ಯಾಕೆಂದರೆ ತಿರುಮಲ ರಾಯರ ಆಡಳಿತ ವೈಖರಿ ನಮಗೂ ಇಷ್ಟ ಆಗಿರಲಿಲ್ಲ ಅಂತ ಹೇಳಿ
ವೀರ ವೆಂಕಟಪತಿ ರಾಯರು, ನೀವೊಂದು ಕೆಲಸ ಮಾಡಿ, ನಿಮ್ಮ ರಾಜಧಾನಿಯನ್ನು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಬದಲಾಯಿಸ್ಕೊಳ್ಳಿ, ಶ್ರೀರಂಗಪಟ್ಟಣದ ಅಷ್ಟು ಆಸ್ತಿಗೆ ನೀವೇ ವಾರಸುದಾರರಾಗಿ ಅಂತ ಹೇಳಿ ಅದನ್ನೆಲ್ಲ ಅವರಿಗೆ ಕೊಟ್ಟು, ಇನ್ನು ಮುಂದೆ ಈ ದಸರಾ ಅಂತ ಏನಿದೆ ಅದನ್ನು ನೀವು ಮುಂದುವರಿಸ್ಕೊಂಡು ಬನ್ನಿ ಅಂತ ಹೇಳಿ ತಮ್ಮ ಬಳಿ ಇದ್ದಂಥ ಅಂಬಾರಿಯನ್ನು, ಸಿಂಹಾಸನವನ್ನು ನಮ್ಮ ರಾಜ ಒಡೆಯರಿಗೆ ಕೊಡ್ತಾರೆ. 1610ರಿಂದ ಇಲ್ಲಿವರೆಗೆ 1973ರವರೆಗೂ ನಮ್ಮ ಕೊನೆ ಮಹಾರಾಜರಾದಂಥ ಜಯಚಾಮರಾಜ ಒಡೆಯರು ಅಂಬಾರಿಯಲ್ಲಿ ಕೂತು ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಪೂಜೆಯನ್ನು ಮಾಡಿ ಬರ್ತಾ ಇರ್ತಾರೆ. ದಸರಾ ಕೊನೆ ದಿನದ ಮೆರವಣಿಗೆ ನಾನು ಆಗಲೇ ಹೇಳಿದಾಗೆ ಶಕ್ತಿ ಪ್ರದರ್ಶನ ಆಗಿತ್ತು. ಸೊ ಸ್ವತಂತ್ರ ಬಂದ ಮೇಲೆ ಆ ಶಕ್ತಿ ಪ್ರದರ್ಶನ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದರಿಂದ ಇವರು ಬರೀ ಸಾಂಕೇತಿಕವಾಗಿ ಪೊಲೀಸ್ನವರು, ಅಶ್ವಪಡೆ, ಗಜಪಡೆ, ಈಗಲೂ ಇದೆ ಅಶ್ವಪಡೆ, ಗಜಪಡೆ, ಪೊಲೀಸ್ ಬ್ಯಾಂಡು, NCC ಇದೆಲ್ಲ ಹೋಗುತ್ತೆ, ಟ್ಯಾಬ್ಲೋಗಳೆಲ್ಲ ಹೋಗುತ್ತೆ. ಸೊ ಮಹಾರಾಜರು ಅಂಬಾರಿ ಆನೆ ಮೇಲೆ ಕೂತು ಮೆರವಣಿಗೆಯಲ್ಲಿ ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿದ್ದಂಥ ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡಿ ವಾಪಸ್ ಬರುವಂಥ ಪದ್ಧತಿ ಇತ್ತು. 1973ರಲ್ಲಿ 74ರಲ್ಲಿ ಆಗಿನ ಕೇಂದ್ರ ಸರ್ಕಾರ ಎಲ್ಲ ರಾಜ ಮಹಾರಾಜರುಗಳಿಗೆ ಕೊಡ್ತಾ ಇದ್ದಂಥ ರಾಯಲ್ಟಿಯನ್ನು ನಿಲ್ಲಿಸ್ಬಿಡ್ತದೆ. ರಾಯಲ್ಟಿಯನ್ನು ನಿಲ್ಲಿಸಲಾಗಿ 73ರಲ್ಲಿ ಆಗ ಮಹಾರಾಜ ಜಯಚಾಮರಾಜ ಒಡೆಯರ್ ಹೇಳ್ತಾರೆ, ಇನ್ನು ಮುಂದೆ ನಾನು ಕೂತ್ಕೊಳ್ಳೋದಿಲ್ಲ, ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ಸಹಾಯ ಬರ್ತಾ ಇಲ್ಲ ಅಂತಾರೆ. ಆಗ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದಸರಾ ನಿಂತು ಹೋಗುವಂಥ ಒಂದು ಆತಂಕ ಉಂಟಾಗುತ್ತೆ. ಯಾಕೆಂದರೆ ಮಹಾರಾಜರು ಮಾಡೋದೇ ಇಲ್ಲ, ನಾನೇ ಮಾಡಲ್ಲ ಅಂದಮೇಲೆ ಯಾರು ಮಾಡಬೇಕು? ಆಗ ಮೈಸೂರಿನಲ್ಲಿದ್ದಂಥ ಕನ್ನಡ ಕ್ರಾಂತಿ ದಳದ ಅಧ್ಯಕ್ಷರಾದಂಥ ನಾಗಲಿಂಗ ಸ್ವಾಮಿಯವರು, ಹಿರಿಯ ಇತಿಹಾಸಕಾರರಾದಂಥ PV ನಂಜರಾಜ ಅರಸು ಅವರು, ಮತ್ತೊಬ್ಬ ಹಿರಿಯರಾದಂಥ ಜಯದೇವರಾಜ ಅರಸು ಅವರು, ಇನ್ನೊಂದಷ್ಟು ಜನ ಸಮಾನ ಮನಸ್ಕರು ಸೇರಿಕೊಂಡು ಮೈಸೂರು ಝೂ ಇಂದ ಒಂದು ಆನೆಯನ್ನು ಬಾಡಿಗೆಗೆ ಪಡೆದು ಕನ್ನಡದ ತಾಯಿ ಭುವನೇಶ್ವರಿಯ ಫೋಟೋನ ಅದ್ರ ಮೇಲೆ ಇಟ್ಕೊಂಡು ಒಂದು 3-4 ಕಲಾ ತಂಡಗಳೊಡನೆ ಮೈಸೂರಿನಲ್ಲಿ ದಸರಾ ಮೆರವಣಿಗೆ ಮಾಡ್ತಾರೆ. ಇದು ನಿಲ್ಲಬಾರ್ದು ಅಂತ. ಆಗ ಈ ವಿಚಾರ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರಿಗೆ ವಿಚಾರ ಗೊತ್ತಾಗುತ್ತೆ. ಆವತ್ತು ಮಂತ್ರಿಮಂಡಲದಲ್ಲಿ ಚರ್ಚೆ ಆದಾಗ ಈ ದಸರಾ ಒಂದು ನಾಡ ಹಬ್ಬ ಇದ್ದಂತೆ, ಇದು ನಿಲ್ಲಬಾರ್ದು, ನಮಗೆ ಶ್ರೇಯಸ್ಸಲ್ಲ ಅಂತ ಅರಸು ಅವರಿಗೆ ಮನವರಿಕೆಯಾಗಿ 74ನೇ ಇಸ್ವಿಯಿಂದ ಇದನ್ನು ನಾಡ ಹಬ್ಬ ಅಂತ ಘೋಷಣೆ ಮಾಡ್ತಾರೆ. ಸೊ ನಾಡ ಹಬ್ಬ ಅವತ್ತಿಂದ ಸರ್ಕಾರದ ವತಿಯಿಂದ, ಇವತ್ತು 51 ವರ್ಷ ಆಯಿತು, ಸರ್ಕಾರದ ವತಿಯಿಂದ ಈ ನಾಡ ಹಬ್ಬ ನಡೀತಾ ಇದೆ. ಇಲ್ಲಿ ಎರಡಿದೆ, ಇಲ್ಲಿ ಒಂದು ದಸರಾ, ಇನ್ನೊಂದು ನಾಡ ಹಬ್ಬ. ಈ ದಸರಾ ಅನ್ನೋದೇನಿದೆ ಅದು ಅರಮನೆಗೆ ಮಾತ್ರ ಸೀಮಿತ, ಅದು ನಮ್ಗೆ ಸಂಬಂಧ ಇಲ್ಲ. ಅದು ಅವ್ರ ಖಾಸಗಿ ದರ್ಬಾರು, ಖಾಸಗಿ ಪೂಜೆ ಪುನಸ್ಕಾರಗಳು ಎಲ್ಲ ಅವ್ರ ಖಾಸಗಿಯಾಗಿ ದಸರಾ ಪೂಜೆ, ಸಂಪ್ರದಾಯ, ಮುಹೂರ್ತ ಏನೇನಿದೆ ಎಲ್ಲ ಅವ್ರು ಖಾಸಗಿಯಾಗಿ ಮಾಡ್ಕೊಳ್ತಾರೆ, ವಜ್ರಮುಷ್ಟಿ ಕಾಳಗ ಎಲ್ಲ. ನಾಡ ಹಬ್ಬ ಅಂತೇನಿದೆ ಅದು ಜನಸಾಮಾನ್ಯರದು. ಈ ನಾಡ ಹಬ್ಬದಲ್ಲಿ ರೈತ ಮೇಳ, ಯುವ ದಸರಾ, ಕೃಷಿ ಮೇಳ, ದಸರಾ ವಸ್ತು ಪ್ರದರ್ಶನ, ಫ್ಲವರ್ ಶೋ ಇವೆಲ್ಲ ನಮ್ಮದು. ಸೊ ನಾಡ ಹಬ್ಬ ಇದು ದಸರಾ. ರಾಜ್ಕುಮಾರ್ ಅವರೇ ಮೊದಲು ದಸರಾ ಉದ್ಘಾಟನೆ ಅನ್ನೋಂಥ ಪ್ರೊಸೀಜರ್ ಶುರು ಮಾಡಿದ. ಅದಕ್ಕೆ ಮುಂಚೆ ಅವೆಲ್ಲ ಏನಿರಲಿಲ್ಲ. 74ರಿಂದ ಏನು ನಾಡ ಹಬ್ಬ ಅಂತ ಶುರುವಾಯಿತು. ಆಗ ಚಾಮುಂಡಿ ಬೆಟ್ಟದಲ್ಲಿ ದಸರಾದ ಮೊದಲನೇ ದಿನ ಪೂಜೆ ಆಗ್ತಾ ಇತ್ತು. 9 ದಿನನೂ ವಿಶೇಷ ಪೂಜೆ ಆಗೇ ಆಗುತ್ತೆ. ಈ ಸಂಜೆ ಎಲ್ಲ ಯುವ ಮೇಳ, ಫಲಪುಷ್ಪ ಪ್ರದರ್ಶನ, ದಸರಾ ವಸ್ತು ಪ್ರದರ್ಶನ ಎಲ್ಲ ತಾನು ಪಾಡಕ್ಕೆ ತಾನು ನಡ್ಕೊಂಡು ಹೋಗ್ತಾ ಇತ್ತು. ಈ ದಸರಾ ಉದ್ಘಾಟನೆ, ನಾಡ ಹಬ್ಬದ ಉದ್ಘಾಟನೆ ಅನ್ನೋ ಸೀನ್ ಏನು ಇರಲಿಲ್ಲ ಮುಂಚೆ. ಅದು ಯಾವಾಗ ಈ ರಾಜಕಾರಣಿಗಳ ತಲೆಗೆ ಬಂತು ಅಥವಾ ಯಾವ ಮಹಾನ್ ಭಾವನಿಗೆ ತಲೆಗೆ ಬಂತು, ಒಬ್ಬ ಪ್ರಾಮಿನೆಂಟ್ ಪರ್ಸನ್ ಅನ್ನ, ಒಬ್ರು VIP ಇಂದ, ಒಬ್ರು ಗಣ್ಯರಿಂದ ಇದನ್ನ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋಂಥದ್ದೊಂದು ಅವತ್ತಿಂದ ಶುರು ಆದಾಗ, ಆಗ ಮೊದಲನೇದಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಅದನ್ನ ಉದ್ಘಾಟನೆ ಮಾಡಿದ್ರು. ಅವತ್ತಿಂದ ಇವತ್ತಿನವ್ರಿಗೆ ಪ್ರತಿ ವರ್ಷ ಇದನ್ನ ಯಾರಾದರೂ ಉದ್ಘಾಟನೆ ಮಾಡಬೇಕು ಅಂತ ಬಂದಿದೆ. ಅಷ್ಟಕ್ಕೆ ಮುಂಚೆ ಯಾರು ಬಂದು ಉದ್ಘಾಟನೆ ಮಾಡುವಂಥದ್ದು ಏನಿರಲಿಲ್ಲ. ಕೊನೆ ದಿನ ಅಂಬಾರಿಗೆ ಇವರು ಒಂದು ಹೂ ಎರಚುವಂಥ ಕಾರ್ಯಕ್ರಮ, ಅಂಬಾರಿ ಜಂಬೂ ಸವಾರಿ ಶುರುವಾಗೋ ದಿನಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈಗ ಅದು ಉದ್ಘಾಟನೆಗೂ ಯಾರನ್ನಾರು ಗಣ್ಯನ ಕರೆಸ್ಬೇಕು ಅಂತ ಬಂದಿದೆ. ಅದು ಇತ್ತೀಚೆಗೆ ಶುರುವಾದಂಥ ಸಂಪ್ರದಾಯ. ಅದೇನು ಮುಂಚೆಯಿಂದನೂ ಅದಿರಲಿಲ್ಲ, ಅದು ಯಾವುದೇ ಯಾದಿಯಲ್ಲೇ ಇರಲಿಲ್ಲ, ಅದು ಪಟ್ಟಿಯಲ್ಲೇ ಇರಲಿಲ್ಲ. ನಾಡ ಹಬ್ಬ ತನ್ಪಾಡಿಗೆ ತಾನು ಯಾವುದೇ ಸರ್ಕಾರಿ ಕಾರ್ಯಕ್ರಮದಂತೆ ಅದರ ಕಾನೂನಿನ ಅಡಿಯಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮದ ವೇಳಾಪಟ್ಟಿಯಂತೆ ನಡ್ಕೊಂಡು ಹೋಗ್ತಾ ಇತ್ತು. ಇದು ಆ್ಯಡ್ ಆನ್ ಆಯಿತು ಅಷ್ಟೇ. ನಾರ್ಮಲ್ ಆಗಿ ನಡೀತಾ ಇತ್ತು. ಬಟ್ ಆದ್ರೆ ಹೊಸದಾಗಿ ಸೇರಿಸ್ಕೊಂಡ್ರು ಇವರು. ಒಬ್ಬ ದಸರಾ ಏನ್ ನಡೆಯುತ್ತಲ್ಲ, ಆ ಸಂಪ್ರದಾಯ ಏನ್ ಮಹಾರಾಜರು ಪಾಲಿಸ್ಕೊಂಡ್ ಬಂದಿರಲ್ಲ ಅದೇ ಸಂಪ್ರದಾಯ. ಅದು ನಾವೇನು ಕನ್ಫ್ಯೂಷನ್ನೇ ಇಲ್ಲ ಇಲ್ಲಿ. 10 ದಿನಗಳು ಅರಮನೆ ಒಳಗಡೆ ಏನು ಸಂಪ್ರದಾಯ ನಡೆಯುತ್ತಲ್ಲ ಅದೇ ಶತಮಾನಗಳಿಂದ ನಡ್ಕೊಂಬಂದಿರ್ತಕ್ಕಂಥ ಸಂಪ್ರದಾಯ ಚಾಚು ತಪ್ಪುದ ಹಾಗೆ ನಡೆಯುತ್ತೆ. ವರ್ಷದ ಮುಹೂರ್ತ ಹೇಗೆ ಬರ್ತಾ ಇರುತ್ತೆ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ಅದು ಎಲ್ಲಿಯೂ ವಿಘ್ನವಾಗಲಿ, ಊನವಾಗಲಿ, ಎಲ್ಲಿಯೂ ಮಸ್ಕಾಗಲಿ, ಮುಕ್ಕಾಗಲಿ ಇಲ್ಲ. ಆಯ್ತಾ? ಸೊ ಮಾವುತರನ್ನ ಕರ್ಕೊಂಬಂದು, ಏನು ಈ ಆನೆಗಳಿಗೆ ಕರ್ಕೊಂಬಂದಿರ್ತಾರೆ, ಮಾವುತ ಕಾವಾಡಿಯವ್ರು ಬಂದಿರ್ತಾರೆ. ಅದ್ರ ಜೊತೆಗೆ ಈ ಮಾವುತ ಕಾವಾಡಿ ಆನೆ ಎಲ್ಲ ಈ ನಾಡ ಹಬ್ಬಕ್ಕಾಗಿ ಬಂದಂಥವು.
ಅರಮನೆಯವರು ಅದನ್ನು ಕರೆಸಿರೋದಿಲ್ಲ. ಅರಮನೆಯಲ್ಲಿ ಅರಮನೆ ಅದೇ ಆದಂಥ 2 ಆನೆ ಇದೆ, ಚಂಚಲ ಮತ್ತು ಪ್ರೀತಿ ಅಂತ ಪಟ್ಟದಾನೆಗಳಲ್ಲಿದೆ. ಪಟ್ಟದ ಕುದುರೆ, ಪಟ್ಟದ ಹಸು ಅಲ್ಲಿದೆ. ಸೊ ಹಾಗಾಗಿ ಅದು ಅವರು ಈ ಸವಾಸಕ್ಕೆ ಬಂದಿರೋದಿಲ್ಲ. ಅವ್ರು ಅದಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅದು ಅರಮನೆಯ ಖಾಸಗಿ ಆನೆಗಳವೆರಡು ಅಲ್ಲೇ ಇರುತ್ತೆ. ಅದು ಈ ಆನೆಗಳನ್ನ ಏನ್ ನಾವು ನಾಗರೊಳೆ ಅಥವಾ ಇಲ್ಲಿಂದ ಮೆತ್ತಿಗೋಡು ಭೀಮನಕಟ್ಟೆ ಕ್ಯಾಂಪಿಂದ ಏನ್ ಕರೆಸ್ತೀವಿ, ಆ ಆನೆಗಳೆಲ್ಲ ನಮ್ಗೆ ದಸರಾ ಮೆರವಣಿಗೆಗಾಗಿ ಬಂದಂತ ಆನೆಗಳು. ನಾನು ಆಗ್ಲೇ ಹೇಳ್ದಾಗ್ಲೇ ದಸರಾನೇ ಬೇರೆ, ನಾಡ ಹಬ್ಬನೇ ಬೇರೆ. ಇದು ನಾಡ ಹಬ್ಬಕ್ಕಾಗಿ ಬಂದಂತ ಆನೆಗಳಿವು. ಅವ್ರು ಬಂದು ಅರಮನೆಯಲ್ಲಿ ಟೆಂಟ್ ಹಾಕೊಂಡಿರ್ತಾರೆ. ಅವ್ರು ಪ್ರತಿದಿನ ಅವ್ರನ್ನ ತಾಲೀಮ್ ಮಾಡಿಸ್ತಾ ಇರ್ತಾರೆ. ಜನ ಮನ, ಟ್ರಾಫಿಕ್, ಸೌಂಡು ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗಲಿ ಅಂತ. ಕೊನೆ ದಿನ ಅವ್ರಿಗೆ ಅಂಬಾರಿ ಹಾಕಿ ಕಳಿಸ್ತಾರೆ. ಸೊ ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ. ಆನೆಗೆ ಈಗ ಈ ಸಾರಿ ಅಭಿಮನ್ಯು ಹೊರತಾ ಇದ್ದಾನೆ, ಅದು 750 kg ತೂಕ, ಒಂದು ತೂಕವೇ ಅಲ್ಲ ಅವನಿಗದು, ತೂಕವೇ ಅಲ್ಲ. ಆ ಆನೆಗಳ ಶಕ್ತಿ ನಮಗೆ ಗೊತ್ತೇ ಇಲ್ಲ. ಅಷ್ಟು ಶಕ್ತಿಯುತವಾದಂಥ ಆನೆಗಳು ಒಂದೊಂದು ಆನೆಗಳನ್ನು. ಆನೆಗಳಿಗೆ ಇರಿಟೇಟ್ ಆಗೋದೇನು ಅಂತಂದ್ರೆ, ಆನೆ ಜಮೇದಾರ್ ಶರೀಫ್ ಅಂತ ಇದ್ದಾರೆ ಮತ್ತಿಗೋಡ್ ಕ್ಯಾಂಪಲ್ಲಿ, ಅವ್ರು ಇದನ್ನು ಹೇಳಿದ್ದು. ಆನೆಗಳಿಗೆ ಇರಿಟೇಟ್ ಆಗುವಂಥದ್ದೇನು ಅಂತಂದ್ರೆ, ಆ ಅಂಬಾರಿಗೆ ಕಟ್ಟಿದ ಹಗ್ಗ ಆನೆಗೆ ಎಳೆದು ಕಟ್ಟಿರ್ತಾರಲ್ಲ, ಅದು ನಡೆಯುವಾಗ ಅದು ಇರಿಟೇಟ್ ಆಗ್ತಾ ಇರುತ್ತೆ, ಅದು ಉಜ್ಜುತ್ತಾ ಇರುತ್ತಲ್ಲ, ಅದು ಇರಿಟೇಟ್ ಆಗದೆ ಹೊರತು ವೆಯ್ಟ್ ಅಲ್ಲ. ವೆಯ್ಟ್ ಅವಕ್ಕೆ ಯಾವತ್ತೂ ಇರಿಟೇಟ್ ಆಗಲ್ಲ. ಇದನ್ನ ಅವರೇ ಹೇಳಿದ್ರು. 750 kg ಎಲ್ಲ ಅವ್ರಿಗೆ ಒಂದು ಲೆಕ್ಕಾನೇ ಇಲ್ಲ ಆನೆಗಳಿಗೆ ಅಂತ. ಸೊ ಅದು ಇರಿಟೇಟ್ ಆಗ್ತಾ ಇರುತ್ತೆ. ಅದು ಬಿಗಿಯಾಗಿ ಕಟ್ಬಿಟ್ಟಿರ್ತಾರೆ, ಅದು ಅಲ್ಲಾಡಬಾರ್ದು ಅಂತ. ಅದು ಬಿಗಿಯಾಗಿ ಕಟ್ಕೊಂಡಾಗ ನಡೆಯೋದು ಹೇಗೆ ಅನ್ನೋಂಥ ಪಾಪ ಆನೆಗಳಿಗೆ ಅದೊಂದು ಹಿಂಸೆ ಆಗ್ತಾ ಇರುತ್ತೆ. ಇಲ್ಲಿಂದ ಬನ್ನಿ ಮಂಟಪಕ್ಕೆ ಹೋದ್ಮೇಲೆ ಅಂಬಾರಿಯನ್ನ ಇಳಿಸಿ ಅದನ್ನ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ವಾಪಸ್ ಅರಮನೆಗೆ ತರಲಾಗುತ್ತೆ. ಆನೆಗಳು ಅಲ್ಲಿಂದ ಎಲ್ಲ ಜನ ಎಲ್ಲ ಹೋದ್ಮೇಲೆ ನಡ್ಕೊಂಡು ವಾಪಸ್ ಬಂದು ಇಲ್ಲಿ ಒಂದಿನ ವಿಶ್ರಾಂತಿಯನ್ನು ಪಡೆದು ಮರುದಿನ ಆ ಲಾರಿಯಲ್ಲಿ ಹತ್ತಿಸಿ ಅವುಗಳ ಕ್ಯಾಂಪ್, ಯಾವ್ಯಾವ ಕ್ಯಾಂಪಿಂದ, ಬಳ್ಳೆಯಿಂದ ಬಂತು, ಭೀಮನಕಟ್ಟೆಯಿಂದ ಬಂತು, ಮತ್ತಿಗೋಡಿಂದ ಬಂತು, ಯಾವ ದುಬಾರೆಯಿಂದ ಬಂತು, ಎಲ್ಲದಕ್ಕೂ ಕಳಿಸ್ಬಿಡ್ತಾರೆ. ಕುಮ್ಕಿ ಆನೆಗಳು ಅಂತ ನಾವು ಕರಿತೀವಿ. ಕುಮ್ಕಿ ಆನೆಗಳು ಅಂತಂದ್ರೆ ಆ ಗಂಡ ಆನೆಯ ಗೆಳತಿಯರು. ಅವನಿಗೆ ಇಷ್ಟ ಆದಂತ, ಅಭಿಮನ್ಯುಗೆ ಇಷ್ಟ ಆದಂತ 2 ಗೆಳತಿಯರನ್ನ ಪಕ್ಕ ನಿಲ್ಸಿರ್ತಾರೆ. ಯಾಕೆ ಅಂತಂದ್ರೆ ಅವನ BP ಕಂಟ್ರೋಲ್ ಮಾಡೋದಕ್ಕೆ. ಯಾಕೆಂದ್ರೆ ಕುಶಾಲು ತೋಪುಗಳು, ಜನರ ಹಾರಾಟ, ಕಿರ್ಚಾಟ, ಪೊಲೀಸು ವಗೇರೆ ವಗೇರೆ. ಆನೆಗೆ ಕಾಲು ಹಾಕಕ್ಕೆ ಜಾಗ ಇಲ್ಲದೆ ಇರೋ ಜನ ಹಿಂಸೆ ಕೊಟ್ಬಿಟ್ಟಿರ್ತಾರೆ. ನೀವೆಲ್ಲ ಟಿವಿಲಿ ನೋಡಿರ್ತೀರಿ. ಆನೆ ಒಂದು ಕಾಲು ಹಾಕಕ್ಕೂ ಜಾಗ ಇಲ್ಲದಿರೋಷ್ಟು ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಎಂಥವನಿಗೂ ಅದು ಇರಿಟೇಟ್ ಆಗುತ್ತೆ ಕಾಡಿನಿಂದ ಬಂದಂಥ ಆನೆಗೆ. ಸೊ ಆ ಇರಿಟೇಷನ್ ಆಗಬಾರ್ದು. ಆ ಇರಿಟೇಷನ್ ಆಗಿ ಮೇಲೆ 750 kg ತೂಕದ ಅಂಬಾರಿ ಇವನು ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡ್ಬಿಟ್ರೆ ಅನಾಹುತ ಆಗ್ಬಿಡುತ್ತೆ ಅಂತೇಳಿ 2 ಕುಮ್ಕಿ ಆನೆಗಳನ್ನ ಬಿಟ್ಟಿರ್ತಾರೆ. 2 ಹೆಣ್ಣಾನೆಗಳು ಇವನನ್ನ ಸಂಭಾಳಿಸ್ತಾ ಇರ್ತವೆ. ಇವನು ಗೊತ್ತಾಗುತ್ತೆ ಅದಕ್ಕೆ, ಇವನು ಕಿರಿಕಿರಿ ಆದಾಗ, ಇವನು ನಿಟ್ಟುಸಿರು ಬಿಟ್ಟಾಗ, ಇವನು ಕೋಪಗೊಂಡಾಗ ಅವು ಇವನನ್ನ ಶಾಂತಿ ಮಾಡ್ತಾ ಇರ್ತವೆ. ಸೊ ಆ ಶಾಂತ ರೀತಿಯಿಂದ ಇವನು ವರ್ತಿಸ್ಲಿ ಅನ್ನೋ ಒಂದು ಕಾರಣಕ್ಕೆ ಇವನ ಗೆಳತಿ 1799 ಐತಿಹಾಸಿಕ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆದ್ಮೇಲೆ ಮಹಾರಾಜರು ಆ ವರ್ಷದಿಂದ 4 ವರ್ಷ ದಸರಾನೇ ನಡೀಲಿಲ್ಲ. ಯಾಕೆಂದ್ರೆ ಅವಾಗ ಟಿಪ್ಪು ಸುಲ್ತಾನರು ಹುತಾತ್ಮರಾದ್ಮೇಲೆ ಮಹಾರಾಜ 3ನೇ ಕೃಷ್ಣರಾಜ ಒಡೆಯರ್ ಆಗಿಂದು ಬಾಲಕ, 5 ವರ್ಷದ ಬಾಲಕ, ಅವ್ರನ್ನ ಮತ್ತೆ ಅವರ ಅಜ್ಜಿಯವರಾದಂಥ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವ್ರನ್ನ ಬ್ರಿಟಿಷರು ವಾಪಸ್ ಮೈಸೂರು ಕಳಿಸ್ತಾರೆ. ನೀವು ರಾಜಧಾನಿಯನ್ನ ಬಿಟ್ಟು ಮೈಸೂರಿಗೆ ಹೊರಟೋಗಿ ಮೈಸೂರಲ್ಲೇ ಇರ್ಬೇಕು ನೀವು, ಇನ್ಮೇಲೆ ಮೈಸೂರೇ ರಾಜಧಾನಿ ಅಂತ. ಸೊ 1610ರಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದಂಥ ಮೈಸೂರಿನ ಒಡೆಯರು 200 ವರ್ಷಗಳ ಕಾಲ ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದಾದ ನಂತರ ವಾಪಸ್ಸು ಮೈಸೂರಿಗೆ ಬರ್ತಾರೆ. ಆಗ ಮೈಸೂರಲ್ಲಿ ಏನು ಅರಮನೆ ಏನು ಇರೋದಿಲ್ಲ. ಯಾಕೆಂತಂದರೆ ಇವರು ವಾಪಸ್ಸು 1610ರಲ್ಲಿ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಇಲ್ಲಿದ್ದಂಥ ಒಂದು ಅರಮನೆ, ಸೌಂದರ್ಯ ವಿಲಾಸ ಅನ್ನೋ ಅರಮನೆ ಸಿಡಿಲು ಬಡಿದು ಅದಕ್ಕೆ ಹಾನಿಗೊಳಗಾಗ್ಬಿಟ್ಟಿರುತ್ತೆ. ಆಮೇಲೆ ಅದು ಹಾನಿಗೊಳಗಾಗಿ ಮುರಿದು ಬಿದ್ದಿದ್ದ ಅರಮನೆಯನ್ನು ಟಿಪ್ಪು ಸುಲ್ತಾನರು ಅದನ್ನ ನಾನು ಹೊಸ ಅರಮನೆ ಕಟ್ತೀನಿ ಅಂತ ಅರಮನೆಯಲ್ಲಿದ್ದಂಥ ಎಲ್ಲನ್ನು ತಗೊಂಡೋಗಿ ನಜರ್ಬಾದ್ನಲ್ಲಿ ಹೊಸ ಅರಮನೆ ಕಟ್ಟಬೇಕು ಅಂತ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಈಗಿರೋ ಜಾಗದಲ್ಲಿ ಯಾವ ಅರಮನೆಯೂ ಇರೋದಿಲ್ಲ. ಅರಮನೆ ದಸರಾ ಎಲ್ಲಿಂದ ಬಂತು? ಹಾಗಾಗಿ 4 ವರ್ಷಗಳ ಕಾಲ ನಡೆಯೋದಿಲ್ಲ. ಆಗ ದಿವಾನ್ ಪೂರ್ಣಯ್ಯನವರು, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಸೇರ್ಕೊಂಡು ಈಗಿನ ಅರಮನೆ ಏನಿದೆ ಅದಕ್ಕೆ ಹಿಂದೆ ಇನ್ನೊಂದು ಅರಮನೆ ಇತ್ತು, ಮರದ ಅರಮನೆ. ಆ ಅರಮನೆಯನ್ನು ಕಟ್ಟಿ, ಆ ಈಗಿನ ಕೋಟೆಯನ್ನು ಕಟ್ಟಿ, ಆವಾಗ ಅಲ್ಲಿ ಮಹಾರಾಜರು ಹೋಗಿರಲಾಗಿ 1804 ವಿಜಯನಗರ ಸಾಮ್ರಾಜ್ಯವೇ ಇಡೀ ಜಗತ್ತಿಗೆ ದಸರಾ ವೈಭವವನ್ನು ತೋರಿಸ್ಕೊಟ್ಟಂಥ ಸಾಮ್ರಾಜ್ಯ ನಮ್ಮ ಕರ್ನಾಟಕ ಸಾಮ್ರಾಜ್ಯ. ಅಂಥ ವೈಭವದ ದಸರಾವನ್ನ ನ ಭೂತೋ ನ ಭವಿಷ್ಯತಿ, ಹಿಂದೆ ನೋಡಿಲ್ಲ ಮುಂದೆ ನೋಡೋಕ್ಕಾಗಲ್ಲ. ಅವತ್ತಿನ ಕಾಲ್ಘಟ್ಟದಲ್ಲಿ ಯಾರು ನೋಡಿದ್ರು ಅವರೇ ಪುಣ್ಯವಂತರು. ಅಂಥ ವೈಭವದ ದಸರಾ ಅದು 1 ತಿಂಗಳ ಕಾಲ ನಡೀತಿದ್ದಂಥ ಅದು ಅದ್ಭುತವಾದಂಥ ಅದ್ದೂರಿಯಾದಂಥ ಉತ್ಸವ. ಎಲ್ಲರೂ ಜಗತ್ತಿನಾದ್ಯಂತ, ನಾನು ಹೇಳ್ತಾ ಇರೋದು ಜಗತ್ತಿನಾದ್ಯಂತ ಎಲ್ಲ ಕಡೆಯಿಂದ ಜನ, ಚೈನೀಸು, ಅರಬೀಸು, ಪರ್ಷಿಯನ್ಸು, ಪೋರ್ಚುಗೀಸು ಎಲ್ಲರೂ ಬಂದು ಆ ವಿಜಯನಗರದ ವೈಭವವನ್ನು ಕಣ್ತುಂಬಿಕೊಳ್ತಾ ಇದ್ರು. ಇಡೀ ಜಗತ್ತೇ ಅವತ್ತು ಹಂಪಿ ನಗರದಲ್ಲಿ ಸೇರ್ತಾ ಇತ್ತು. ಅಂಥ ವೈಭವವನ್ನೇ ಜಗತ್ತಿಗೆ ಪರಿಚಯಿಸಿಕೊಟ್ಟಿದ್ದು ಹಂಪಿಯ ವಿಜಯನಗರದ ಅರಸರು. ಹಾಗಾಗಿ ಅದನ್ನು ನಾವು ಅದೃಷ್ಟವಂತರು, ಮೈಸೂರಿನ ಜನ, ಮೈಸೂರು ಸಂಸ್ಥಾನದ ಮಹಾರಾಜರು. ಅದು ನಮಗೆ ಸಿಕ್ತು. 400 ವರ್ಷಗಳಿಂದ ನಾವು ನಡ್ಸ್ಕೊಂಡ್ಬಂದಿದ್ದೀವಿ. ನಾವು ಯಾವತ್ತೂ ಈ ದಸರಾ ಮಾಡೋರು, ದಸರಾ ನೋಡೋರು
ನಾವು ಮನೇಲಿ ಪೂಜೆ ಮಾಡುವಂಥ ಸಾಮಾನ್ಯರು ನಾವೆಲ್ಲರೂ ಯಾವತ್ತೂ ವಿಜಯನಗರದ ಅರಸರಿಗೆ, ಕಂಪಿಲರಾಯನಿಗೆ, ಕುಮಾರರಾಮನಿಗೆ ಯಾವತ್ತೂ ಚಿರಋಣಿಗಳಾಗಿರ್ಬೇಕು. ಈಗ ಈ ಆಯುಧ ಪೂಜೆ ಶುರುವಾಗಿದ್ದು ಪಾಂಡವರ ಕಾಲದಲ್ಲಿ. ಮಹಾನವಮಿಯ ದಿನ ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿ ಅವಿಸಿಟ್ಟಿದ್ದ ಮರಕ್ಕೆ ನೇತು ಹಾಕಿದ್ದ ತಮ್ಮ ಆಯುಧಗಳನ್ನ ತೆಗೆದು ಬಿಚ್ಚಿಟ್ಟು ಅವುಗಳನ್ನು ತೊಳೆದು ಪೂಜೆ ಮಾಡೋದ್ರಿಂದ ಆಯುಧ ಪೂಜೆ ಆಯಿತು. ಪಾಂಡವರು ತಮ್ಮ ಆಯುಧಗಳನ್ನು ಪೂಜೆ ಮಾಡೋದ್ರಿಂದ ಆಯುಧ ಪೂಜೆ ಚಾಲ್ತಿಗೆ ಬಂತು. ಅದರ ಮಾರನೆಯ ದಿನ ದಶಮಿ ಅವರು ಕೌರವರ ಮೇಲೆ ಯುದ್ಧಕ್ಕೆ ಹೋಗಿ ಜಯ ಗಳಿಸಿದ್ರಿಂದ ಅದು ವಿಜಯ ದಶಮಿ ಆಯಿತು. ಸೊ ಆ ರೀತಿ ಆದ್ರಿಂದ ನಮಗೆ ಪಾಂಡವರ ಕಾಲದಿಂದ ಈ ಸಂಪ್ರದಾಯ ನಡ್ಕೊಂಡ್ ಬಂದಿದೆ. 47ನೇ ಇಸ್ವಿವರೆಗೂ ನಮ್ಗೆ ಸ್ವಾತಂತ್ರ್ಯ ಬರೋವರೆಗೂ ಆಯುಧಗಳು ಉಪಯೋಗದಲ್ಲಿತ್ತು. 47ನೇ ಇಸ್ವಿ ಬಂದಮೇಲೆ ನಾವೆಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರ ಆದಮೇಲೆ ಆಯುಧಗಳು ಎಲ್ಲ ಆಯುಧಗಳನ್ನು ನಾವು ಕೇಂದ್ರ ಸರ್ಕಾರದ ವಶಕ್ಕೆ ಕೊಟ್ಬಿಟ್ಟಿದ್ರಿಂದ ಈಗ ಅರಮನೆಯಲ್ಲಿ ಖಾಸಗಿಯಾಗಿ ಒಂದಷ್ಟು ಆಯುಧಗಳನ್ನು ಅವರು ಪ್ರದರ್ಶನಕ್ಕಿಟ್ಟಿದ್ದಾರೆ. ಅಂದರೆ ಒಂದು ಶೋಕೇಸ್ನಲ್ಲಿ ಇಟ್ಟಿದೆ ಹೊರತು ಎಲ್ಲೂ ಯೂಸ್ ಮಾಡೋಕ್ಕೆ ಇಟ್ಕೊಂಡಿರಲ್ಲ ಅವರು. ಹಾಗಾಗಿ ಅದು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ಬಂದಿರೋದ್ರಿಂದ ಅವಕ್ಕೆ ಪ್ರತಿ ಆಯುಧ ಪೂಜೆಯಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿ ಅವರು ತಾವು ಉಪಯೋಗಿಸೋಂಥ ವಾಹನಗಳನ್ನು ಪೂಜೆ ಮಾಡ್ತಾರೆ. ಹಾಗಾಗಿ ಈ ಸಂಪ್ರದಾಯವನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಅದು ಆಯುಧ ಪೂಜೆ. ದಸರಾದಲ್ಲಿ ಗೊಂಬೆ ಕೂರಿಸುವಂಥ ಸಂಪ್ರದಾಯವನ್ನು ನಾವು ಕನ್ನಡಿಗರು ಮಾಡ್ಕೊಂಡು ಬಂದಿದ್ದೀವಿ. ರಾಜ ಪ್ರತ್ಯಕ್ಷ ದೇವತಾ ಅಂತ ನಂಬಿದವರು ನಾವು ಕನ್ನಡಿಗರು. ನಾವು ರಾಜರಾಣಿ ಗೊಂಬೆಯನ್ನು ಕೂರಿಸ್ತೀವಿ. ಅದ್ರ ಜೊತೆಗೆ ಇತರ ಎಲ್ಲ ಗೊಂಬೆಯನ್ನು, ಪರಿವಾರವನ್ನು, ರಾಜನ ಪರಿವಾರ, ಮಂತ್ರಿ, ಸೇನಾಧಿಪತಿ, ಕಾಲ್ದಳ, ಅಶ್ವಪಡೆ, ಗಜಪಡೆ ಎಲ್ಲವನ್ನ ಕೂರಿಸ್ತೀವಿ. ಅವರ ರಾಜನ ಸಂತೆ, ಊರಿನ ಸಂತೆ ಎಲ್ಲವನ್ನ ನಾವು ಕೂರಿಸ್ತೇವೆ. ಆ ಎಲ್ಲ ಗೊಂಬೆಗಳು ನಮಗೆ ಸಿಗೋದು ಚನ್ನಪಟ್ಟಣದಿಂದ. ಹಾಗಾಗಿ ಚನ್ನಪಟ್ಟಣದ ಗೊಂಬೆಗಳಿಲ್ಲದೆ ದಸರಾ. ಈ ಅಲಮೇಲಮ್ಮ ಯಾರಪ್ಪ ಅಂದರೆ 1600 ಸುಮಾರಿಗೆ ಶ್ರೀರಂಗಪಟ್ಟಣವನ್ನು ಆಳ್ತಿದ್ದಂಥ ವಿಜಯನಗರದ ಪ್ರತಿನಿಧಿ ತಿರುಮಲರಾಯನ ಹೆಂಡತಿ. ಅವಳು ಏನು ಮಾಡ್ತಾ ಇರ್ತಾಳೆ ಆ ತಾಯಿ ಅಂತಂದರೆ, ಪ್ರತಿ ಮಂಗಳವಾರ ಶುಕ್ರವಾರ ತನ್ನ ಮೈ ಮೇಲಿದ್ದಂಥ ಎಲ್ಲ ಆಭರಣಗಳನ್ನು ರಂಗನಾಯಕಿ ಅಮ್ಮನವ್ರ ಮೇಲೆ ಹಾಕಿ ಪೂಜೆ ಮಾಡಿಸಿ ತಗೊಂಡೋಗ್ತಾ ಇರ್ತಾಳೆ. 1610ರಲ್ಲಿ ಯುದ್ಧ ಆದಾಗ ಮೈಸೂರಿನ ರಾಜ ಒಡೆಯರು ತಿರುಮಲರಾಯರ ಮೇಲೆ ಯುದ್ಧ ಮಾಡಿ ತಿರುಮಲರಾಯರನ್ನ ಸೋಲಿಸಿ ಶ್ರೀರಂಗಪಟ್ಟಣವನ್ನು ಗೆದ್ಕೊಳ್ತಾರೆ. ಇದು ಯಾವುದರ ಅರಿವಿಲ್ಲದಂಥ ಅಲ್ಮೇಲಮ್ಮ ಅವತ್ತು ಸಂಜೆ ಹೋಗಿ ಆಭರಣ ಬಿಚ್ಕೊಂಬರಕ್ಕೆ ಹೋದಾಗ ಮೈಸೂರಿನ ಸೈನಿಕರು ಅವಳನ್ನು ತಡೀತಾರೆ. ಈಗ ನಾವು ಗೆದ್ದಿದ್ದೀವಿ, ನೀವು ಸೋತೋಗ್ಬಿಟ್ಟಿದ್ದೀರಿ, ಇಡೀ ಶ್ರೀರಂಗಪಟ್ಟಣ ನಮ್ಮದು, ದೇವಸ್ಥಾನ ನಮ್ಮದು, ದೇವರು ನಮ್ಮದು, ಅದ್ರ ಮೇಲಿರೋ ಆಭರಣನು ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದು ಅಂತ. ಆಗ ಚರ್ಚೆ ಆಗುತ್ತೆ. ಆಗ ಚರ್ಚೆಗೂ ಅವಳು ಬಗ್ದೇ ಇದ್ದಾಗ ಮೈಸೂರು ಮಹಾರಾಜರು ಮಧ್ಯೆ ಪ್ರವೇಶಿಸಿ, ತಾಯಿ ನಿನ್ನ ಹತ್ರ ಇರೋವಂಥ ಆಭರಣಗಳೆಲ್ಲ ನೀನು ತಗೊಂಡೋಗ್ಬೋದು, ಆದರೆ ನಾವು ಯುದ್ಧ ಗೆದ್ದ ನೆನಪಿಗೆ ನೀನೇನಾದರೂ ಒಂದು ಆಭರಣನ ದೇವ್ರ ಮೈ ಮೇಲೆ ಬಿಡಬೇಕು, ರಂಗನಾಯಕಿ ಅಮ್ಮನವ್ರ ಮೇಲೆ ಬಿಡಬೇಕು ಅಂದಾಗ ಅವಳು ತನ್ನ ಮೂಗುತಿಯನ್ನು ಅಲ್ಲಿ ಬಿಡ್ತಾಳೆ. ಆ ಮೂಗುತಿ ಇವತ್ತಿಗೂ ಇದೆ ಶ್ರೀರಂಗಪಟ್ಟಣದಲ್ಲಿ. ಪ್ರತಿ ನವರಾತ್ರಿಗೆ ಈ 9-10 ದಿನಗಳ ಕಾಲ ಅದನ್ನು ದೇವರಿಗೆ ತೊಡಸಿ ಪೂಜೆ ಮಾಡಲಾಗುತ್ತೆ. ಸೊ ವೀಕ್ಷಕರಿಗೆ ನಾನೇನು ಹೇಳ್ತೀನಿ ಅಂದರೆ, ಇವತ್ತು ನೀವು ಹೋಗಿ ನೋಡ್ಬೋದು ದಸರಾ. ಇವತ್ತು ನೀವು ನೋಡ್ಬೋದು. ಇವತ್ತು ನೀವು ಮಿಸ್ ಮಾಡಿದ್ರೆ ಇನ್ನೊಂದು ವರ್ಷದ ದಸರಕ್ಕೆ ನೀವು ಕಾಯಬೇಕು. ಈ ವರ್ಷ ಮಿಸ್ ಮಾಡಿದ್ರೆ ಮುಂದಿನ ವರ್ಷ ದಸರಾದಲ್ಲಿ ನೀವು ಹೋಗಿ ಶ್ರೀರಂಗಪಟ್ಟಣದಲ್ಲಿ ರಂಗನಾಯಕಿ ಅಮ್ಮನವರ ದರ್ಶನ ಮಾಡಿದ್ರೆ ಅವಳ ಮೂಗಿನ ಮೇಲಿನ ಮೂಗುತಿಯನ್ನು ನೀವು ನೋಡಿ, ಅದು ಅಲಮೇಲಮ್ಮ ಕೊಟ್ಟಂಥ ಮೂಗುತಿ. ಅಲಮೇಲಮ್ಮ ಮಿಕ್ಕಂಥ ಆಭರಣಗಳನ್ನು ತಗೊಂಡು ತಲಕಾಡಿಗೆ ಹೋಗ್ತಾರೆ. ತಲಕಾಡಿಗೆ ಹೋದಾಗ ಅವಳು ಈ ಅಪಮಾನದಿಂದ, ಸೋಲಿನಿಂದ, ನೋವಿನಿಂದ ಮೈಸೂರು ಮಹಾರಾಜರಿಗೆ ಶಾಪ ಕೊಡ್ತಾಳೆ. ತಲಕಾಡು ಮರಳಾಗಿ, ಮಾಲಂಗಿ ಮಡುವಾಗಿ, ಮೈಸೂರು ಅರಸರಿಗೆ ಮಕ್ಕಳಾಗಲಿ ಅಂತ. ಸೊ ಅದಾಗಿ ಮುಂದಕ್ಕೆ ಬಂದಾಗ ಅದು ಇತಿಹಾಸದಲ್ಲಿ ನಾವು ನೋಡಿದಾಗ 3ನೇ ಕೃಷ್ಣರಾಜ ಒಡೆಯರು 10ನೇ ಚಾಮರಾಜ ಒಡೆಯರನ್ನ ದತ್ತು ತಗೋತಾರೆ. ಚಾಮರಾಜ ಒಡೆಯರಿಗೆ ಮಕ್ಕಳಾಗುತ್ತೆ. ಚಾಮರಾಜ ಒಡೆಯರು ಮಕ್ಕಳಾಗುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಧಿಕಾರ ವಹಿಸ್ಕೊಂಡಿರ್ತಾರೆ, ಅವ್ರಿಗೆ ಮಕ್ಕಳಾಗೋದಿಲ್ಲ. ಅವರು ದತ್ತು ತಗೋತಾರೆ ಜಯಚಾಮರಾಜ ಒಡೆಯರನ್ನ, ಅವ್ರಿಗೆ ಮಕ್ಕಳಾಗುತ್ತೆ. ಶ್ರೀಕಂಠದ ನರಸಿಂಹರಾಜ ಒಡೆಯರು ಪಟ್ಟಕ್ಕೆ ಬರ್ತಾರೆ, ಅವ್ರಿಗೆ ಮಕ್ಕಳಾಗೋದಿಲ್ಲ. ಹಾಗಾಗಿ ಈಗಿನ ಮಹಾರಾಜರಾದಂಥ ಯದುವೀರ ಕೃಷ್ಣದತ್ತ ನಮ್ಮ ಕರ್ನಾಟಕ ಸಾಮ್ರಾಜ್ಯವನ್ನು ಆಳದಂಥ ಎಲ್ಲ ರಾಜಮನೆತನಗಳು, ದೊಡ್ಡ ದೊಡ್ಡ ರಾಜಮನೆತನಗಳ ಜಾತಿ ಯಾರಿಗೂ ಗೊತ್ತಿಲ್ಲ. ಮೈಸೂರು ಒಡೆಯರು, ವಿಜಯನಗರದ ಅರಸರು, ಹೊಯ್ಸಳರು, ರಾಷ್ಟ್ರಕೂಟರು, ಬಾದಾಮಿಯ ಚಾಲುಕ್ಯರು ಮತ್ತು ಕದಂಬರು, ಇವು ಯಾರು ಯಾವ ಜಾತಿಯವರು ಅಂತ ಎಲ್ಲಿಯೂ ಪ್ರಸ್ತಾಪ ಆಗಿಲ್ಲ. ಯಾಕೆ ಅಂತಂದರೆ ಇವರೆಲ್ಲ ಜಾತಿ ಧರ್ಮಗಳನ್ನು ಮೀರಿದವರು, ಎಲ್ಲ ಜನರನ್ನು ಸಮಾನವಾಗಿ ಕಂಡವರು, ಎಲ್ಲ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಭಾವಿಸಿದವರು. ಹಾಗಾಗಿ ಇವರು ಯಾವುದೇ ಜಾತಿಗೆ ನಾವು ಸೀಮಿತ ಮಾಡೋದು ಸರಿಯಲ್ಲ. ಮೈಸೂರು ಮಹಾರಾಜರನ್ನ ಎಸ್ಪೆಷಲಿ ಯಾವ ಜಾತಿಗೂ ನಾವು ಸೀಮಿತ ಮಾಡೋದು ಸರಿಯಲ್ಲ, ಮಾಡಲೂಬಾರ್ದು. ಇಂಥದೇ ಜಾತಿಯವರು ಅಂತ ನಾವು ಮಾಡಬಾರ್ದು, ಅದು ನಾವು ಅವ್ರಿಗೆ ಮಾಡುವಂಥ ಅವಮಾನ. ಸೊ ಅವರು ಎಲ್ಲವನ್ನ ಮೀರಿದವರು, ಭಗವಂತ ಇದ್ದಂಗೆ ಅವ್ರು ನಮಗೆ.
ರಾಜ ಪ್ರತ್ಯಕ್ಷ ದೇವತಾ, ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರೆಲ್ಲ ನಮಗೆ ದೇವರುಗಳಿದ್ದಂಗೆ. ದೇವ್ರಿಗೆ ಜಾತಿ ಇದೆಯೇ? ಇಲ್ಲ. ಹಾಗಾಗಿ ಮಹಾರಾಜರಿಗೂ ಇಲ್ಲ. ಅವರು ಚಿಕ್ಕದೇವರಾಜ ಒಡೆಯರು ಬಹಳ ಶಕ್ತಿಶಾಲಿಯಾದಂಥ ಮಹಾರಾಜ. 1674ರಿಂದ 1704ರವರೆಗೆ ಮೈಸೂರ ಸಂಸ್ಥಾನವನ್ನು ಆಳದಂಥವ್ರು. ಅವರು ಮಹಾರಾಜ ಶಿವಾಜಿಯ ಸಮಕಾಲೀನರು ಮತ್ತು ಔರಂಗಜೇಬನ ಸಮಕಾಲೀನರು. ಆಗ ಪದೇ ಪದೇ ಮರಾಠರ ದಾಳಿ ಮೈಸೂರು ಸಂಸ್ಥಾನದ ಮೇಲೆ ಆಗ್ತಾ ಇದ್ದಾಗ ಸುಮಾರು ದಾಳಿಗಳನ್ನು ಅವರು ಹಿಮ್ಮೆಟ್ಟಿಸಿದ್ದಾರೆ. ಸುಮಾರು ದಾಳಿಗಳನ್ನು ಆರ್ಕಾಟಿನ ನವಾಬರು, ಹೈದರಾಬಾದಿನ ನಿಜಾಮರು, ಪುಣೆ ಮರಾಠರು ಇವರೆಲ್ಲರ ದಾಳಿಗಳನ್ನು ಹಿಮ್ಮೆಟ್ಟಿಸಿದ್ದಾರೆ. ಅದರಲ್ಲಿ ಒಂದು ಬಹಳ ಬಹಳ ಪ್ರಖ್ಯಾತವಾದದ್ದೇನಪ್ಪ ಅಂತಂದರೆ 26,000 ಅಮೃತಮಹಲ್ ಎತ್ತುಗಳಿಗೆ, ಅಮೃತಮಹಲ್ ಎತ್ತುಗಳನ್ನು, ಅಮೃತಮಹಲ್ ಸಂತತಿಯನ್ನು ಬೆಳೆಸಿದಂಥ ಪುಣ್ಯಾತ್ಮನೇ ಚಿಕ್ಕದೇವರಾಜ ಒಡೆಯರು. 26,000 ಜೊತೆ ಇತ್ತು ಆಗ ಮೈಸೂರು ಸಂಸ್ಥಾನದಲ್ಲಿ. ಆ 26,000 ಜೊತೆ ಅಮೃತಮಹಲ್ ಎತ್ತುಗಳ ಕೊಂಬಿಗೆ ಪಂಜನ್ನ ಕಟ್ಟಿ ಮರಾಠರ ಮೇಲೆ ನುಗ್ಗಿಸಿದ ಬಾಹುಬಲಿ ಸಿನಿಮಾದಲ್ಲಿ ನಾವು ನೋಡಬಹುದು. ಎಲ್ಲ ಸಿನಿಮಾದಲ್ಲೂ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಎಲ್ಲ ತುಂಬಾ ಸಿನಿಮಾದ ಹಿಂದಿ ಸಿನಿಮಾಗಳಲ್ಲೂ ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಬಟ್ ಅದನ್ನ ಮೊದಲನೇದಾಗಿ ಆ ಪ್ರಯೋಗ ಮಾಡಿದಂಥ ಕೀರ್ತಿ ನಮ್ಮ ಹೆಮ್ಮೆ ಚಿಕ್ಕದೇವರಾಜ ಒಡೆಯರಿಗೆ ಸಲ್ಲುತ್ತೆ. ಅವ್ರು ಆ ಥರ ಮಾಡಿ ಮರಾಠರ ಮೇಲೆ ಯುದ್ಧವನ್ನ ಗೆಲ್ತಾರೆ ಅನ್ನುವಂಥದ್ದು ಇತಿಹಾಸದಲ್ಲಿದೆ. ಮೈಸೂರು ಮಹಾರಾಜರು ಇಲ್ಲದೆ ಇದ್ದಿದ್ರೆ ಇವೆಲ್ಲ ಹೈದರಾಬಾದ್ ನಿಜಾಮರ ಪಾಲಾಗ್ತಾ ಇತ್ತು, ಅಥವಾ ಪುಣೆ ಮರಾಠರ ಪಾಲಾಗ್ತಾ ಇತ್ತು, ಇಲ್ಲ ಆರ್ಕಾಟಿನ ನವಾಬರ ಪಾಲಾಗ್ತಾ ಇತ್ತು. ಸೊ ಈಗ ಹೆಂಗೆ ನಾವು ಉತ್ತರ ಕರ್ನಾಟಕ ಇದೆಯೋ ಹಾಗೆ ನಮ್ಮ ದಕ್ಷಿಣ ಕರ್ನಾಟಕನೂ ಇರ್ತಾ ಇತ್ತು. ನಾರ್ಮಲ್ ಆಗಿರ್ತಾ ಇತ್ತು. ಉತ್ತರ ಕರ್ನಾಟಕ ಸ್ವತಂತ್ರ ಬಂದು 70 ವರ್ಷಗಳಾದ್ರೂ ಇನ್ನೂ ಅಭಿವೃದ್ಧಿಯನ್ನ ಕಾಣದಂಥ ಉತ್ತರ ಕರ್ನಾಟಕ ಇವತ್ತು ನನಗೆ ಬೇಜಾರಿದೆ ತುಂಬಾ ಅಂತ ಹೇಳಕ್ಕೆ. ನೀವು ಇವತ್ತಿಗೂ ನೀವು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಾಗ ಅದು ಕಣ್ಣಿಗೆ ಕಟ್ಟುತ್ತೆ. ಅಯ್ಯೋ ಏನಪ್ಪ ಇವರು ಇನ್ನೂ ಈ ಥರ ಇದ್ದಾರೆ ಅಂತ ಅನಿಸುತ್ತೆ. ನಾವು ಮೈಸೂರು ಸಂಸ್ಥಾನದ ಜನ ಏನಿದೀವಲ್ಲ ನಾವು ಬಹಳ ಪುಣ್ಯವಂತರು, ಬಹಳ ಪುಣ್ಯವಂತರು. ಯಾಕೆಂದರೆ ಮಹಾರಾಜರು ನಮ್ಮನ್ನೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಜಗತ್ತಿನಲ್ಲಿ ಇದ್ದಂಥ ಏಕೈಕ ನಗರ ಲಂಡನ್. ಆ ಲಂಡನ್ನಿಗೆ ಸರಿಸಮನಾಗಿ ಮೈಸೂರು ನಗರವನ್ನು ಅವ್ರು ಕಟ್ಟಿದ್ರು. ನಾವು ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳು ಮೈಸೂರು ಮತ್ತು ಲಂಡನ್. ಅಂಥ ಶ್ರೀಮಂತ ನಗರದಲ್ಲಿ ಹುಟ್ಟಿ ಬೆಳೆದಿದ್ವಿ. ಇದಕ್ಕಿಂತ ಇನ್ನೇನು ಹೇಳ್ಬೋದು? ಇಡೀ ಜಗತ್ತಿನಲ್ಲಿ ಅವತ್ತು 2 ನಗರ ಪ್ರಖ್ಯಾತಿಯಾಗಿದ್ದು, ಒಂದು ಲಂಡನ್ನು, ಇನ್ನೊಂದು ಮೈಸೂರು. ಸೊ ನಾವು ವಿ ಆರ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್, ಜಗತ್ತಿನ ಮೇಲಿದ್ದಂಥವ್ರು. ಸೊ ಹಾಗಾಗಿ ಮೈಸೂರು ಮಹಾರಾಜರು ಇಲ್ಲದೆ ಇದ್ರೆ ನಾವೆಲ್ಲಿ ಇರ್ತಾ ಇದ್ವಿ? ಈ ದಸರಕ್ಕೆ ಹೆಂಗೆ ಅಂದರೆ, ದಸರಾ ಹೆಂಗೆ ಅಂದರೆ ಮಗು ಥರ, ಒಂದು 3 ತಿಂಗಳು 6 ತಿಂಗಳು ಮಗು ಥರ. ತಾಯಿ ಏನು ಮಾಡ್ತಾಳೆ, ತನ್ನ ಮಗು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ತಾನೇ ತನ್ನ ಕಾಡಿಗೆ ಕಪ್ಪು ಇಡ್ತಾಳಲ್ಲ, ಆ ರೀತಿ ಮೈಸೂರು ದಸರಾನು ಹಾಗೇನೆ. ಅದಕ್ಕೊಂದು ಕಪ್ಪು ಚುಕ್ಕೆ ಇರಲೇಬೇಕು. ಅದು ಯಾವುದೇ ವಿವಾದ ಆಗ್ಬೋದು. ಕಪ್ಪು ಚುಕ್ಕೆ ಅದು ರಾಜ ಮಹಾರಾಜರ ಕಾಲದಿಂದನೂ ಈ ಚುಕ್ಕೆ ಇಟ್ಕೊಂಡೇ ಬಂದಿರೋವಂಥದ್ದು. ತುಂಬ ಜನರ ದೃಷ್ಟಿ, ಲಕ್ಷಾಂತರ ಕೋಟ್ಯಾಂತರ ಜನರ ದೃಷ್ಟಿ, ಓಹೋ ಏನಪ್ಪ ಇದು ಅಂತ ಬಿದ್ದಾಗ ಸೊ ಜನರ ದೃಷ್ಟಿ ಹಾಗೇನೆ ಅಲ್ವಾ, ಎಂಥವನನ್ನು ಕುಗ್ಗಿಸ್ಬಿಡುತ್ತೆ. ಹಾಗೆ ಮೈಸೂರು ದಸರಾಕ್ಕೂ ಒಂದೊಂದು ಸಣ್ಣ ಸಣ್ಣ ಅಲ್ಲಲ್ಲಿ ಕಪ್ಪು ಚುಕ್ಕೆಗಳು ಬರ್ತಾ ಇರುತ್ತೆ. ಅವೆಲ್ಲವನ್ನ ಮೀರಿ ತಾಯಿ ಚಾಮುಂಡೇಶ್ವರಿ ತಾನೇ ಖುದ್ದು ನಿಂತು ನಡೆಸೋವಂಥ ದಸರಾ ಇದು. ಹಾಗಾಗಿ ಇಂಥವಕ್ಕೆ ಅವೆಲ್ಲ ವಿಘ್ನಗಳು ಬರೋದಿಲ್ಲ. ತನ್ನ ಪಾಡಕ್ಕೆ ತಾನು ಸಾಂಗವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂಬಾರಿಯಲ್ಲಿ ಕೂರುವಂಥ ಚಾಮುಂಡೇಶ್ವರಿ ಏನಿದ್ದಾಳೆ, ಅವಳು ಬೆಟ್ಟದ ಮೇಲಿಂದ ಬರುವಂಥವಳು. ಅವಳು ಉತ್ಸವ ಮೂರ್ತಿ. ಬೆಟ್ಟದ ಮೇಲೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ಅಲ್ಲಿ ಉತ್ಸವ ಮೂರ್ತಿ ಇದೆಯಲ್ಲ, ಅವಳು ಇಳಿದು ಬರೋದು. ಈಗ ಅವಳನ್ನ ನಾಳೆ ಕರ್ಕೊಂಬರ್ತಾರೆ, ಅಂದರೆ ಇವತ್ತು ಕರ್ಕೊಂಬರ್ತಾರೆ. ಇವತ್ತು ಕರ್ಕೊಂಬಂದು ಅವಳನ್ನ ಇಲ್ಲಿ ಅಂಬಾರಿ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ಮತ್ತೆ ಅವಳನ್ನ ಬೆಟ್ಟಕ್ಕೆ ತಗೊಂಡೋಗ್ತಾರೆ. ಅವಳೇ ಬೇರೆ. ಅರಮನೆ ಒಳಗಡೆ ಇರುವಂತ ಖಾಸಗಿ ದೇವರುಗಳು ಅದೇ ಬೇರೆ. ಇದು ಅಷ್ಟೇ ಪಾಂಡವರ ಕಾಲದಿಂದ ಬಂದಂತ ಒಂದು ಸಂಪ್ರದಾಯ, ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡುವಂಥದ್ದು. ಹಾಗಾಗಿ ಇದು ಸಾವಿರಾರು ವರ್ಷಗಳಿಂದ ಬಂದಂಥ ಈ ಸಾಂಪ್ರದಾಯಿಕವಾದ ಪೂಜೆಗೆ ಅದರದ್ದೇ ಆದಂಥ ಘನತೆ ಇರುತ್ತೆ, ಗೌರವ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಅದನ್ನು ನಾವೆಲ್ಲ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಅದು ಇವತ್ತಿಗೂ ಅನುಚಾನವಾಗಿ ಮುಂದುವರ್ಕೊಂಡು ಬಂದಿದೆ. ಅವತ್ತಿನ ಪ್ರಜೆಗಳು ಅಷ್ಟೇ ಭಕ್ತರಾಗಿದ್ದು, ಇವತ್ತಿನ ಪ್ರಜೆಗಳು ಅಷ್ಟೇ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಅದನ್ನು ಪೂಜೆ ಮಾಡಿ ತಗೊಂಡು ಬಂದು ನಾವು ಇತರರಿಗೆ ಅದನ್ನು ಹಂಚ್ತೀವಿ. ಇದೇನು ಅಂತಂದರೆ ನಾವೆಲ್ಲ ಒಂದು ಭಾವೈಕ್ಯತೆಯಿಂದ ಬೆಳಗೋಣ, ನೆಮ್ಮದಿಯಿಂದ ಇರೋಣ ಅನ್ನೋದ್ರ ಸಂಕೇತ. ಇವೆಲ್ಲ ನಾವು ಒಂದಾಗಿರೋಣ, ಯಾವುದೇ ಮುನಿಸುಗಳಿದ್ರು ಅಲ್ಲಲ್ಲೇ ಪರಿಹಾರ ಮಾಡ್ಕೊಂಡು ನಾವಿರೋಣ, ಚೆನ್ನಾಗಿ ಬದುಕೋಣ. ಮನುಷ್ಯ ಕೊನೆಯಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ಅವನೇನು ಅನ್ಕೋತಾನೆ, ನಾವೆಲ್ಲ ಚೆನ್ನಾಗಿರ್ಬೇಕು. ನಾನೊಬ್ಬ ಚೆನ್ನಾಗಿದ್ದು ಎಲ್ಲರೂ ಕೆಟ್ಟೋದ್ರೆ ಅದು ಅವನು ಇರೋದ್ರಲ್ಲಿ ಏನೂ ಸುಖ ಇಲ್ಲ. ಸೊ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋವಂಥ ಒಂದು ವೈಶಾಲ್ಯ ದೃಷ್ಟಿಯಿಂದ ಮನುಷ್ಯ ಪ್ರಪಂಚವನ್ನು ನೋಡ್ತಾನೆ ಅನ್ನೋವಂಥದ್ರೆ ಇದರ ಸಾರ. ಈ ಎಲ್ಲ ಹಬ್ಬಗಳ ಸಾರ ಅದೇನೆ, ಎಲ್ಲರೂ ಚೆನ್ನಾಗಿರೋಣ ಅನ್ನೋ. ಅವರು ಎಲ್ಲ ಜಾತಿ ಧರ್ಮಗಳನ್ನು ತಮ್ಮಲ್ಲಿ ಸೇರಿಸ್ಕೊಂಡವರು. ದಸರಾನು ಅಷ್ಟೇ, ದಸರಾನೇ ಅಲ್ಲ, ಈ ಪ್ರತಿ ನಾಡಿನಲ್ಲಿ ಒಂದು ಸಣ್ಣ ಊರಿನ ಸಣ್ಣ ಜಾತ್ರೆಯು ಎಲ್ಲ ಧರ್ಮಗಳನ್ನ ಒಳಗೊಂಡಿರುತ್ತೆ. ಎಲ್ಲಾನು ಸುಪ್ರೀಂ ಕೋರ್ಟ್ ತನಕ ತಲುಪಿಬಿಟ್ಟಿದೆ. ಅದೆಲ್ಲ ಇವರು ಯಾರು ಪಾಪ ಅವ್ರವ್ರ ಅನುಕೂಲಕ್ಕೆ ಅವ್ರೇನು ರಾಜಕೀಯವಾಗಿ ಮಾತಾಡ್ಕೊಂಡ್ರು, ಅವ್ರೇನು ಮಾಡ್ಕೊಂಡ್ರು, ಅದು ಅವ್ರವ್ರಿಗೆ ಸೇರಿದ್ದು. ಆದರೆ ದಸರಾ ಅಥವಾ ನಾವು ಮಹಾರಾಜರ ಕಾಲದಲ್ಲಿ ನಡೆಸ್ತಿದ್ದಂಥ ದಸರಾ ಎಲ್ಲ ಕಾಲದಲ್ಲೂ ನಾವು ಎಲ್ಲ ಜಾತಿ ಧರ್ಮಗಳನ್ನ ಸೇರಿಸ್ಕೊಂಡೇ ಒಂದು ಹಬ್ಬ ಮಾಡೋಕ್ಕಾಗೋದು. ಅದು ಮಾಡೋಕ್ಕಾಗದೆ ಎಲ್ಲರನ್ನು ಸೇರಿಸ್ಕೊಂಡಾಗ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಹಿಂದೆ ಅಂಬಾರಿನಲ್ಲಿ
ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕೂರಿಸ್ಕೊತಾ ಇದ್ರು. ಇನ್ನು ಅದಕ್ಕಿಂತ ಭಾವೈಕ್ಯತೆ ಬೇಕೆ ನಮಗೆ? ಹೌದು. ಸೊ ಹಂಗಾಗಿ ಅದನ್ನು ನೋಡಿದವ್ರು ನಾವು. ಹ್ಮ್. ಸೊ ಹಂಗಾಗಿ ನಮಗೆ ಒಂದು ಮೇಲ್ಪಂಕ್ತಿ ಹಾಕ್ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಹೇಗೆ ನೀವೆಲ್ಲ ಬದುಕಬೇಕು, ಭಾವೈಕ್ಯತೆಯಿಂದ ಬದುಕಬೇಕು ಅಂತ. ನಾವೆಲ್ಲ ಅದೇ ಸಂದೇಶವನ್ನು ಮುಂದಿನ ಜನಾಂಗಕ್ಕೂ ತಲುಪಿಸ್ಬೇಕು. ನಾವೆಲ್ಲ ಎಂದಿಗೂ ಭಾವೈಕ್ಯತೆಯಿಂದ ಬದುಕಬೇಕು, ಅದೇ ನಮಗೆ ಕೊನೆಯದಾಗಿ ಕೊಡೋವಂಥ ಒಂದು ತೃಪ್ತಿ, ಅದೇ ನಮ್ಮ ಗುರಿ ಆಗಬೇಕು, ಅದೇ ಒಂದು ಆಶಯ ಆಗಬೇಕು. 10ನೇ ಚಾಮರಾಜ ಒಡೆಯರು ಭಾರತದಲ್ಲಿ ಮೊದಲ ಬಾರಿಗೆ ಈ ಎಕ್ಸಿಬಿಷನ್ ಅನ್ನು ಶುರು ಮಾಡಿದ್ರು. ಏನಪ್ಪ ಎಕ್ಸಿಬಿಷನ್ ಇದು ಅಂತಂದರೆ, ಈ ಎಕ್ಸಿಬಿಷನ್ ಅನ್ನೋದು ಅವತ್ತು ಒಂದು ಕಲಿಕಾ ಕೇಂದ್ರ. ಅಂದರೆ ಅವತ್ತಿನ ರೈತರಿಗೆ, ರೈತನೇ ಅವತ್ತೇ ಪ್ರಮುಖವಾದಂಥ ಒಂದು ಬದುಕಿನ ವಿಧಾನವೇ ರೈತಾಪಿ ವರ್ಗ ಅಥವಾ ಬೇಸಾಯ. ಅವ್ರಿಗೆ ಏನು ಅಂತಂದರೆ ಹೊಸ ಎಕ್ವಿಪ್ಮೆಂಟ್ಸ್ಗಳನ್ನ ದೇಶ ವಿದೇಶಗಳಿಂದ ತರಿಸ್ತಾಯಿದ್ರು. ತಮ್ಮ ಗದ್ದೆಗೆ, ಬೇಸಾಯಕ್ಕೆ, ಜಮೀನಿಗೆ ಬೇಕಾದಂಥ ಹೊಸ ಎಕ್ವಿಪ್ಮೆಂಟ್ಗಳನ್ನ ತರಿಸ್ತಾಯಿದ್ರು. ಅದನ್ನೆಲ್ಲ ಎಕ್ಸಿಬಿಷನ್ ಇಡ್ತಾಯಿದ್ರು. ಎಲ್ರಿಗೂ ಹೇಳಿ ಕಳಿಸ್ತಾಯಿದ್ರು, ಬನ್ನಿ ನೋಡಿ ಇದು ಎಕ್ಸಿಬಿಷನಲ್ಲಿ ಬಂದಿದೆ, ಹೊಸ ಮೆಷಿನ್ ಬಂದಿದೆ, ಹೊಸ ಎಕ್ವಿಪ್ಮೆಂಟ್ ಬಂದಿದೆ, ನಿಮ್ಮ ಜಮೀನಿಗೆ ಯೂಸ್ ಆಗುತ್ತೆ, ಬನ್ನಿ ನೋಡಿ ಅಂತ. ಸೊ ಹೊಸ ಈಗ ಹಾಲು ಕರೆಯುವಂಥ ಯಂತ್ರಗಳು, ಆ ಹಾಲನ್ನ ಹಸುವಿನಲ್ಲಿ ಹಾಲು ಜಾಸ್ತಿ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋಂಥ ಒಂದು ಅನ್ವೇಷಣೆಗಳು, ಇದೆಲ್ಲ ಇತ್ತು. ಆಗ ಎಕ್ಸಿಬಿಷನಲ್ಲಿ ಹೊಲ ಉಳೋ ಕಾಂಪಿಟೇಷನ್ ಇತ್ತು. ಅಂದರೆ ಒಂದೊಂದು ಕಾಲು ಎಕರೆ, ಅರ್ಧ ಎಕರೆ ಅಷ್ಟರಲ್ಲಿ ಇವನು ಎಷ್ಟು ಜಾಸ್ತಿ ಬೆಳಿತಾನೆ, ಯಾವ ಹೊಸ ವಿಧಾನವನ್ನು ಉಪಯೋಗಿಸ್ತಾನೆ, ಅವನಿಗೆ ಒಂದು ಫಸ್ಟ್ ಪ್ರೈಸ್ ಕೊಡೋರು. ಹಾಲು ಕರಿಯೋ ಸ್ಪರ್ಧೆ ಇತ್ತು. ಇವತ್ತು ಈ ಸಲ ಈಗಲೂ ಇದೆ, ಈ ಸಲಿನೂ ಪ್ರೈಸ್ ಕೊಟ್ಟಿದ್ದಾರೆ. ಹಾಲು ಕರಿಯೋ ಸ್ಪರ್ಧೆ ಇತ್ತು ಆಗ. ಸೊ ಅಂದರೆ ಅವನು ಎಷ್ಟು ಚೆನ್ನಾಗಿ ಹಸು ಸಾಕ್ತಾನೆ, ಇದೆಲ್ಲ ಇತ್ತು. ಸೊ ಅವತ್ತಿನ ಎಕ್ಸಿಬಿಷನ್ ಏನಪ್ಪ ಅಂತಂದರೆ, ಇದೆಲ್ಲ ಹೊಸದಾಗಿ ಅವತ್ತು ಯುರೋಪ್ನಲ್ಲಿ ಹೊಸ ತಂತ್ರಜ್ಞಾನ, ವಿಜ್ಞಾನ ಆವಿಷ್ಕಾರ ಆಗ್ತಾಯಿತ್ತು, ಹೊಸ ಮೆಷಿನರಿಗಳು ಬರ್ತಾಯಿತ್ತು, ಎಕ್ವಿಪ್ಮೆಂಟ್ಸ್ ಬರ್ತಾಯಿತ್ತು. ಅದೆಲ್ಲವನ್ನು ಜಗತ್ತಿಗೆ ಪರಿಚಯಿಸ್ಬೇಕಲ್ಲ. ನಮ್ಮ ಮಹಾರಾಜರು ತಾವು ಹೋಗಿ ನೋಡ್ಕೊಂಬಂದ್ರೆ ಸಾಕೆ, ನಮ್ಮ ಜನ ನೋಡೋದು ಬೇಡವೆ? ಯಾಕೆಂದರೆ ಅವರು ಎಜುಕೇಟ್ ಆಗಬೇಕಾಗಿರೋದು, ಅವ್ರು ಯೂಸ್ ಮಾಡಬೇಕಾಗಿರೋದು. ಅವ್ರೇನು ಮಾಡ್ತಾಯಿದ್ರು, ಇದನ್ನು ಎಕ್ಸಿಬಿಷನ್ ಇಡಿಸ್ತಾಯಿದ್ರು. ಆಗ ಬಂದು ಎಲ್ಲರೂ ನೋಡಿ, ನೀವು ರೈತರೆಲ್ಲ ಬಂದು ನೋಡಿ, ನೀವೆಲ್ಲ ವ್ಯವಸಾಯಗಾರರು ಬಂದು ನೋಡಿ, ನೀವು ಇತರೆಯವರೆಲ್ಲ ಬಂದು ನೋಡಿ, ಇಂಥದ್ದೊಂದು ಬಂದಿದೆ, ಹೊಸ ಎಕ್ವಿಪ್ಮೆಂಟ್ ಬಂದಿದೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಇನ್ನೂ ಹೆಚ್ಚು ಬೆಳೆ ಬೆಳೆಯಿರಿ, ನೀವು ಹೆಚ್ಚು ಪ್ರವರ್ಧಮಾನಕ್ಕೆ ಬನ್ನಿ. ಸೊ ಆ ಕಾಲಕ್ಕೆ ಅದು ಎಕ್ಸಿಬಿಷನ್ ಶುರು ಆಯಿತು. ಈಗ ಆ ಎಕ್ಸಿಬಿಷನ್ ನಿಧಾನವಾಗಿ ಮರೆಯಾಗಿ ಹೋಗಿ, ಈಗ ಅದು ನಮಗೆ ಒಂದು ಆಟ ನೋಡಿ. ರಣಧೀರ್ ಕಂಠೀರವ ನರಸರಾಜ ಒಡೆಯರು ನಮ್ಮ ಮೈಸೂರು ಮಹಾರಾಜರ 25 ವರ್ಷದಲ್ಲಿ ಅತ್ಯಂತ ದೊಡ್ಡ ಜಗಜ್ಜೆಟ್ಟಿ, ಅವರೇ ದೊಡ್ಡ ಜೆಟ್ಟಿ, ಅವರೇ ಪೈಲ್ವಾನು. ಪ್ರತಿ ದಿನ ಬೆಳಗ್ಗೆ ಚಾಮುಂಡಿ ಬೆಟ್ಟವನ್ನು 2 ಸರಿ ಅವ್ರು ಹತ್ತಿಳಿತಾ ಇದ್ರು. ಎಲ್ಲಿ ಒಂದು ಎಮ್ಮೆ ಕರು ಹಾಕೊಂಡು, ಹೆಗಲ ಮೇಲೆ ಒಂದು ಎಮ್ಮೆ ಕರು ಎತ್ಕೊಂಡು ದಿನ ಬೆಳಗ್ಗೆ ಸಾಯಂಕಾಲ 2 ಸಲ ಹತ್ತಿಳಿತಾ ಇದ್ರು, ಎಲ್ಲಿಯೂ ನಿಲ್ಲದಂತೆ. ಆಗಿನ್ನು ಮೆಟ್ಲು ಕಟ್ಸಿರ್ಲಿಲ್ಲ. ಆಮೇಲೆ ಬಂದಂಥ ದೊಡ್ಡ ದೇವರಾಜ ಒಡೆಯರು 1000 ಮೆಟ್ಲು ಕಟ್ಸಿದ್ದು. ಇವರು ಮೆಟ್ಲು ಕಟ್ಟಿಸೋಕೆ ಮುಂಚೆನೆ ಆ ಕಾಡಿನ ದಾರಿಯಲ್ಲೇ ಚಾಮುಂಡಿ ಬೆಟ್ಟ ಹತ್ತಿ ಇಳಿತಾ ಇದ್ರು. ಅಂತ ದೊಡ್ಡ ಜಗಜ್ಜೆಟ್ಟಿ ಅವರು. ಈ ಪೈಲ್ವಾನ್ರುಗಳನ್ನು ತುಂಬ ಮೇಲ್ ತಂದರು. ಪೈಲ್ವಾನ್ರುಗಳು ಅವತ್ತಿನ ಕಾಲದ ರಾಜರ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್, ರಾಜರ ಪ್ರಾಣಗಳನ್ನು ಕಾಪಾಡಿದಂಥವ್ರು ಪೈಲ್ವಾನ್ರುಗಳು. ಸೊ ಅವರು ರಾಜನ ಸುತ್ತಮುತ್ತ ಇದ್ರು, ರಾಜರನ್ನು ನೋಡ್ಕೊಳ್ತಾ ಇದ್ರು. ಪೈಲ್ವಾನ್ರುಗಳು ಅಂದರೆ ಅವಾಗ ಇಡೀ ತಮ್ಮ ಜೀವನವನ್ನೇ ಆ ಕುಸ್ತಿಗೆ ಮೀಸಲಾಗಿಡ್ತಾ ಇದ್ರು. ಅವಾಗ ರಾಜರು ಮೀಸೆ ಸಂಬಳ ಅಂತ ಕೊಡೋರು, ಒಂದು ಮೀಸೆ ಸಂಬಳ ಅಂತ ಕೊಡೋರು. ಪೈಲ್ವಾನ್ರುಗಳು ಒಂದು ಅಂದವಾಗಿ ಮೀಸೆಯನ್ನು ಹೀಗೆ ಬಿಟ್ಕೋಬೇಕು, ಅದನ್ನು ಮೇಂಟೈನ್ ಮಾಡೋಕ್ಕೆ ಆ ಮೀಸೆಗೆ ಎಕ್ಸ್ಟ್ರಾ ಸಂಬಳ ಕೊಡೋರು. ಅದನ್ನು ಮೀಸೆ ಸಂಬಳ ಅಂತ ಕರೆಯೋರು. ಮೈಸೂರು ಮಹಾರಾಜರು ಪೈಲ್ವಾನ್ರುಗಳಿಗೆ ಒಂದು ಮೀಸೆ ಸಂಬಳ ಕೊಡೋರು. ಅದಕ್ಕೆ ಅವರು ತುಪ್ಪ ಎಣ್ಣೆ ಎಲ್ಲ ಹಾಕಿ ನೀವಿ ಅದನ್ನು ಕ್ಲೀನಾಗಿ ಇಟ್ಕೋಬೇಕು ಅನ್ನೋವಂಥದ್ದು. ಅದಕ್ಕೆ ಒಂದು ಎಕ್ಸ್ಟ್ರಾ ಸಂಬಳ ಇತ್ತು. ಸೊ ಪೈಲ್ವಾನ್ರುಗಳಿಗೆ ಅದೇ ಕೆಲಸ. ಅವ್ರು ತಮ್ಮ ದೇಹವನ್ನು ಚೆನ್ನಾಗಿಟ್ಕೋಬೇಕು, ಮೀಸೆಯನ್ನು ಚೆನ್ನಾಗಿಟ್ಕೋಬೇಕು, ರಾಜ ಸೇವೆಯನ್ನು ಮಾಡಬೇಕು. ಹಾಗಾಗಿ ಅಂಥ ದೊಡ್ಡ ಪೈಲ್ವಾನ್ರುಗಳು ಮೈಸೂರು, ಬೆಂಗಳೂರು, ಚಿತ್ರದುರ್ಗ ಎಲ್ಲ ಕಡೆ ಗರಡಿಗಳಿಂದ ನೂರಾರು ಪೈಲ್ವಾನ್ರುಗಳು ಬಂದರು. ಸೊ ಈ ಪೈಲ್ವಾನ್ರುಗಳು ಬಂದಾಗ ಅವ್ರ ಮಧ್ಯೆ ಸ್ಪರ್ಧೆಗಳು ಏರ್ಪಡ್ತು. ಆ ಸ್ಪರ್ಧೆಗಳು ಏರ್ಪಡ್ತು. ಕುಸ್ತಿ ಅನ್ನುವಂಥದ್ದು ಆವತ್ತಿನ ಕಾಲದ ಅತ್ಯಂತ ಮನರಂಜನೀಯವಾದಂಥ ಒಂದು ಕ್ರೀಡೆ ಆಗಿತ್ತು ಕುಸ್ತಿ. ಪೈಲ್ವಾನ್ರುಗಳ ಜೊತೆ ನಡೆಯುವಂಥ ಕುಸ್ತಿ ಭಾಳ ರೋಮಾಂಚಕಾರಿಯಾಗಿರ್ತಾ ಇತ್ತು. ಅದೆಲ್ಲ ರಾಜಾಶ್ರಯ ಯಾವಾಗ ತಪ್ಪೋಯ್ತು, ಪೈಲ್ವಾನ್ರುಗಳು ಸ್ವಲ್ಪ ಸೊರಗೋದ್ರು, ಗರಡಿ ಮನೆಗಳು ಸ್ವಲ್ಪ ಮುಚ್ಚೋದು. ಯಾಕೆಂತಂದರೆ ಅದಕ್ಕೆ ಈಗ ನಾವು ಜಿಮ್ಗೆ 2 ಅವರ್ ಜಿಮ್ಗೆ ಹೋಗ್ಬಿಟ್ಟು ಬರ್ತೀವಿ, ಆ ಥರದ್ದಲ್ಲ. ಒಬ್ಬ ಪೈಲ್ವಾನ್ ಆಗಬೇಕು ಅಂದರೆ ಅವನು ತನ್ನ ಇಡೀ ಬದುಕನ್ನು ಅದಕ್ಕೆ ಮೀಸಲಾಗಿರ್ಬೇಕು. ಇಡೀ ಬದುಕನ್ನು ಅವನು ತನ್ನ ಬೆಳಗ್ಗೆ ಎದ್ದು ಸಾಮ್ ಮಾಡೋದು, ಅವನು ಮಟ್ಟಿಯಲ್ಲಿ ಕೆಲಸ ಮಾಡೋದು, ಅವನು ಆಹಾರ ತಗೊಳ್ಳೋದು, ಇದೇ ಕೆಲಸ ಅವನಿಗೆ. ಸೊ ಅವನು ಅದೇ ಕೆಲಸ ಮಾಡ್ಕೊಂಡಿದ್ರೆ ಅವ್ನು ಊಟ ತಿಂಡಿ, ಅವ್ನ ಸಂಸಾರ ನಡಿಬೇಕಲ್ಲ. ಹಿಂದೆ ರಾಜಾಶ್ರಯ ಇದೆ, ಎಲ್ಲ ರಾಜರುಗಳು ಅದನ್ನ ನೋಡ್ಕೊಳ್ತಾ ಇದ್ರು. ಇವನ್ ಏನಪ್ಪ ಕೆಲಸ ಅಂದ್ರೆ ಬರೀ ಕುಸ್ತಿ ಮಾಡೋದು, ರಾಜನಿಗೆ ಸಹಾಯಕ್ಕೆ ನಿಲ್ಲೋದು, ಕುಸ್ತಿಗಳನ್ನ ಮಾಡೋದು, ಗರಡಿಗಳನ್ನ ನಡೆಸೋದು, ಈ ಕೆಲಸ ಇತ್ತು. ಅವ್ನ ಬದುಕು ಹಾಗೆ ಕಳೆದೋಗ್ತಾ ಇತ್ತು. ಈಗ ರಾಜಾಶ್ರಯ ತಪ್ಪೋಯ್ತು. ಹಾಗಾಗಿ ಪೈಲ್ವಾನ್ರು ಸ್ವರ್ಗೋದ್ರು, ಕುಸ್ತಿ ಮನೆಗಳು, ಗರಡಿ ಮನೆಗಳು ಸ್ವರ್ಗೋಯ್ತು. ಈಗ ವಜ್ರಮುಷ್ಟಿ ಕಾಳಗ ಅಂತ ಈಗ ನಡೆಯುತ್ತೆ. ಏನಪ್ಪ ವಜ್ರಮುಷ್ಟಿ ಕಾಳಗ ಹಿಂದಿನ ಕಾಲದಲ್ಲಿ ಅಂತಂದರೆ ಫೈಟ್
ಟಿಲ್ ಡೈ ಅಂತ ಇತ್ತು. ಆ ವಜ್ರ ಮುಷ್ಟಿ ಅನ್ನೋಂಥದ್ದೊಂದು ಆಯುಧ ಇವತ್ತಿಗೂ ಅರಮನೆಯಲ್ಲಿ ಇದೆ. ಅದನ್ನೇ ಈಗ ಪೈಲ್ವಾನ್ಗಳಿಗೆ ಕೊಡ್ತಾರೆ. ವಜ್ರ ಮುಷ್ಟಿ ಕಾಳಗಕ್ಕೆ ಪೈಲ್ವಾನ್ಗಳನ್ನ ಎಲ್ಲ ಗರಡಿಗಳಿಂದ ಚೂಸ್ ಮಾಡಿರ್ತಾರೆ. ಪ್ರತಿ ಗರಡಿಯಿಂದ ಚಾಮರಾಜನಗರ, ಮೈಸೂರು, ಚನ್ನಪಟ್ಟಣ, ಬೆಂಗಳೂರು ಈ 4 ಊರುಗಳಿಂದ 3-4 ಜನ ಪೈಲ್ವಾನ್ಗಳು ಬರ್ತಾರೆ. ಅವರೆಲ್ಲ ಒಂದು ಈಗ ಆಲ್ರೆಡಿ 3-4 ತಿಂಗಳಿಂದ 6 ತಿಂಗಳಿಂದ ಸಾಮ್ ಮಾಡಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ. ಮಹಾರಾಜರ ಮುಂದೆ ಬಂದು ನಿಂತಾಗ ಮಹಾರಾಜರು ಚೂಸ್ ಮಾಡ್ತಾರೆ ಯಾವ್ಯಾವ ಪೈಲ್ವಾನು ಯಾರ್ಯಾರ ಮೇಲೆ ಕುಸ್ತಿ ಅಂತ. ಸೊ ಅವರು ಅವತ್ತಿನ ದಿನ ವಜ್ರಮುಷ್ಟಿ ಕಾಳಗದ ದಿನ ಬರ್ತಾರೆ. ಬಂದಾಗ ಅವ್ರಿಗೆ ವಜ್ರಮುಷ್ಟಿಯನ್ನು ವಿಳ್ಯದೆಲೆ ಅಡಕೆ ಬಟ್ಟೆಗಳ ಮೇಲಿಟ್ಟು ಮಹಾರಾಜರು ಕೊಡ್ತಾರೆ. ಆ ವಜ್ರಮುಷ್ಟಿಯನ್ನು ಇಲ್ಲಿ ಹಾಕ್ಕೊಂಡು ಅದನ್ನು ಬಲವಾಗಿ ಇಲ್ಲಿವರೆಗೂ ಕಟ್ಕೊಂಡ್ಬಿಟ್ಟಿರ್ತಾರೆ. ಈಗ ನಾನೇನು ಕೈ ಕಟ್ಕೊಂಡಿದ್ದೀನಿ ಈ ಥರ ಕಟ್ಕೊಂಡಿರ್ತಾರೆ ಇಲ್ಲಿವರೆಗೆ. ಈ ರೀತಿ ಕಟ್ಕೊಂಡು, ಯಾಕೆಂದರೆ ಅದನ್ನು ಪ್ರಯೋಗಿಸ್ಬೇಕಲ್ಲ. ಅಂದರೆ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಅದು ಫೈಟ್ ಟಿಲ್ ಡೈ ಅಂತ ಇತ್ತು. ಈಗ ಅದು ಪ್ರಜಾಪ್ರಭುತ್ವದಲ್ಲಿ ಈಗ ಅದು ಸಾಧ್ಯ ಇಲ್ಲದೆ ಇರೋದ್ರಿಂದ ಯಾವ ಜಟ್ಟಿಯ ಮೈ ಮೇಲೆ ಮೊದಲು ರಕ್ತ ಸುರಿಯುತ್ತೋ ಅಲ್ಲಿಗೆ ಆ ಯುದ್ಧ ನಿಲ್ಲಬೇಕು ಅಂತ ಆಗುತ್ತೆ. ಅದು ಯುದ್ಧ ಶುರುವಾಗಿ ಒಂದು 2-2.5 ನಿಮಿಷಗಳಲ್ಲೇ ನಿಂತೋಗುತ್ತೆ. ಯಾಕೆಂದರೆ ಇಬ್ರಿಗೂ ಅದು ಹೊಡೆದ ಮೇಲೆ ರಕ್ತ ಅಷ್ಟು ಅದು ತೀಕ್ಷ್ಣವಾದಂಥ ಆಯುಧ ಬರುತ್ತೆ. ಅವರು ಆ ರಕ್ತ ಸುರಿಯುವಂಥ ರಕ್ತವನ್ನು ಇಟ್ಕೊಂಡು ಇಬ್ಬರು ಜಟ್ಟಿಗಳು ಬಂದು ಮಹಾರಾಜರ ದರ್ಶನ ಮಾಡ್ತಾರೆ. ಮಹಾರಾಜರ ದರ್ಶನ ಆದಮೇಲೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ತಾರೆ. ತಾಯಿ ಚಾಮುಂಡೇಶ್ವರಿ ದರ್ಶನ ಆದಮೇಲೆ ಅವ್ರು ಹೋಗಿ ಅದನ್ನೆಲ್ಲ ತೊಳ್ಕೊಂಡು ಬಂದು ಮತ್ತೆ ಶುಭ್ರವಾಗಿ ಮತ್ತೆ ತಾಯಿ ಚಾಮುಂಡೇಶ್ವರಿನ ಪೂಜೆ ಮಾಡುವುದರೊಂದಿಗೆ ಈ ವಜ್ರಮುಷ್ಟಿ ಕಾಳಗ ಇವತ್ತು ಸಾಂಕೇತಿಕವಾಗಿ ಮುಗಿಯುತ್ತೆ. ಅದೊಂದು ಸಂಪ್ರದಾಯ ಅರಮನೆಯಲ್ಲಿದೆ. ಬೆಂಗಳೂರು ಅನ್ನೋದು ಬರದೇ ಇಲ್ಲ. ಇಲ್ಲಿ ಮೈಸೂರು ಸಂಸ್ಥಾನ ಅಂದರೆ ಅದು 9 ಜಿಲ್ಲೆ: ಮೈಸೂರು, ಬೆಂಗಳೂರು, ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಮತ್ತೆ ಹರಿಹರ, ಚಿಕ್ಕಮಗಳೂರು, ಹಾಸನ, ಕೋಲಾರ ಇವೆಲ್ಲ ಸೇರಿದ್ರೆ ಮೈಸೂರು ಸಂಸ್ಥಾನ. ಸೊ ಈ ಮೈಸೂರು ಎಲ್ಲ ಸಂಸ್ಥಾನ ಎಲ್ಲನೂ ಸೇರ್ಕೊಂಡಿರುತ್ತೆ. ಮೈಸೂರು ದಸರಾ ಅಂದರೆ ಇವೆಲ್ಲ ಸೇರ್ಕೊಂಡಿರುತ್ತೆ. ಮೈಸೂರು ಅಂದರೆ ಇವತ್ತು ಬರೀ ಮೈಸೂರು ನಗರ ಅಲ್ಲ. ಮೈಸೂರು ಸಂಸ್ಥಾನ ಅಂದರೆ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಮೈಸೂರು ಸಂಸ್ಥಾನ. ಸೊ ಅಷ್ಟು ದೊಡ್ಡ ಮೈಸೂರು ಸಂಸ್ಥಾನ. ಮೈಸೂರು ಸಂಸ್ಥಾನದ ದಸರಾ ಇದು. ಸೊ ಎಲ್ಲರೂ ಬೆರೆತ್ಕೊಂಡಿರ್ತಾರೆ. ಎಲ್ಲೂ ಬೆಂಗಳೂರಿನ ಸಹಿತವಾಗಿ ಎಲ್ಲರೂ ಬೆರೆತ್ಕೊಂಡಿರ್ತಾರೆ. ಈ ಬೆಂಗಳೂರು ರಾಜಧಾನಿ ಆಗಿರೋದ್ರಿಂದ ಅದಕ್ಕೊಂದು ವಿಶೇಷ ಸ್ಥಾನಮಾನ. ರಾಜಧಾನಿಯನ್ನಾಗಿ ನಾವು 1800ರಲ್ಲೇ ಇದನ್ನು ಬೆಂಗಳೂರಿನ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿ ಮಹಾರಾಜರೆಲ್ಲ ಬೆಂಗಳೂರಲ್ಲೇ ಇರೋದಕ್ಕೆ ಶುರುವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಕಾರಣರಾದಂಥವ್ರು ಮೈಸೂರು ಮಹಾರಾಜರು. ಹೊಸದಾಗಿ ಬೆಂಗಳೂರನ್ನ ಕಟ್ಟಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದ್ರು. ಹಾಗಾಗಿ ಬೆಂಗಳೂರಿಗೊಂದು ವಿಶೇಷ ಸ್ಥಾನಮಾನ ಈ ಮೈಸೂರು ದಸರಾದಲ್ಲಿ. ಎಲ್ಲ ರಾಜರು ಅಭಿವೃದ್ಧಿ ಕಾರಣಗಳಿಂದ ಬೆಂಗಳೂರಲ್ಲೇ ಇರ್ತಾ ಇದ್ರು. ಬೆಂಗಳೂರ ಅರಮನೆ ಏನಿದೆ ಅಲ್ಲೇ ಇರ್ತಾ ಇದ್ರು. ಚಾಮರಾಜ ಒಡೆಯರು, 10ನೇ ಚಾಮರಾಜ ಒಡೆಯರು, 4ನೇ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರು ಇವರೆಲ್ಲರೂ ಜಾಸ್ತಿ ಬೆಂಗಳೂರು ಅರಮನೆಯಲ್ಲೇ ಜಾಸ್ತಿ ಇವತ್ತು. ಯಾಕೆಂದರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು, ಆಫೀಸ್ಗಳು, ಮೀಟಿಂಗ್ಗಳು, ಡಿಸ್ಕಷನ್ಗಳು ಎಲ್ಲ ನಡೀತಾ ಇದ್ದಿದ್ದೆ ಬೆಂಗಳೂರಲ್ಲಿ. ಹಾಗಾಗಿ ಎಲ್ಲರೂ ಬೆಂಗಳೂರಲ್ಲೇ ಇರ್ತಾ ಇದ್ರು. ಬೆಂಗಳೂರನ್ನು ನಮ್ಮ ಕೇಂದ್ರ ಸ್ಥಾನ ಅವತ್ತಿಂದನೂ ಶತಮಾನಗಳಿಂದನೂ. ಸ್ವತಂತ್ರ ಬಂದಮೇಲೆ ಏನಲ್ಲ, ನಾವು ಶತಮಾನಗಳಿಂದ ಬೆಂಗಳೂರಲ್ಲೇ ರಾಜ ಮಹಾರಾಜರುಗಳ ಇದ್ಕೊಂಡು ಬೆಂಗಳೂರು, ಮೈಸೂರು ಅಥವಾ ಮೈಸೂರು ಸಂಸ್ಥಾನವನ್ನು ಎಲ್ಲವನ್ನು ಅಭಿವೃದ್ಧಿ ಮಾಡಿದ್ರು. ಹಾಗಾಗಿ ಬೆಂಗಳೂರಿಗೊಂದು ವಿಶೇಷವಾದಂಥ ಸ್ಥಾನಮಾನ. ಓಕೆ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.